ಈ ವಿಡಿಯೋದಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಮಾಡೆಲ್ ಕ್ವಶನ್ ಪೇಪರ್ 2 ಅನ್ನು ಏನು ಬಿಟ್ಟಿದ್ದಾರೋ ಅದನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ ಮೇನಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ, ಫಸ್ಟ್ ಕ್ವಶನ್ ಇನ್ಫಿನಿಟಿವ್ಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇಲ್ಲಿ ಇನ್ಫಿನಿಟಿವ್ ಅಂದ ತಕ್ಷಣವೇ ನಿಮಗೆ ನೆನಪಾಗಬೇಕು 2+ ವರ್ಬ್ ಇರ್ತಕ್ಕಂಥದ್ದನ್ನು ಆಪ್ಷನಲ್ಲಿ ಹುಡುಕಬೇಕು ವಿದ್ಯಾರ್ಥಿಗಳೇ. ಇಡೀ ಸ್ಟೇಟ್ಮೆಂಟನ್ನೆಲ್ಲ ಓದೋ ಅವಶ್ಯಕತೆಯೇ ಇರೋದಿಲ್ಲ, ನೀವು ಟೈಮನ್ನು ಸೇವ್ ಮಾಡ್ಬೋದು. ಹೇಗೆಂದರೆ ನೋಡಿ, ಇಲ್ಲಿ ಆಪ್ಷನ್ ಎದಲ್ಲಿ 2 ಇಂದ ಸ್ಟಾರ್ಟ್ ಆಗಿಲ್ಲ, ಸೊ ಡಿಲೀಟ್ ಮಾಡಿ. ಆಪ್ಷನ್ ಸಿ ದಲ್ಲಿ ಕೂಡ 2 ಇಲ್ಲ, ಆಪ್ಷನ್ ಡಿ ದಲ್ಲೂ ಕೂಡ 2 ಇಂದ ಸ್ಟಾರ್ಟ್ ಆಗಿಲ್ಲ. ಬಟ್ ಆಪ್ಷನ್ ಬಿ ನೋಡಿ 2+ ವರ್ಬ್ ಇರೋದನ್ನು ಗಮನಿಸ್ತೇವೆ. ಸೊ ಇದೇ ಇಲ್ಲಿ ಆನ್ಸರ್ ಆಗಿರುತ್ತೆ. ಇನ್ನು ಸೆಕೆಂಡ್ ಒನ್ ನೋಡಿ, ಲ್ಯಾಂಗ್ವೇಜ್ ಫಂಕ್ಷನ್ಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ದಾರೆ. ಸೊ ಲ್ಯಾಂಗ್ವೇಜ್ ಫಂಕ್ಷನ್ಗೆ ಅಂಡರ್ಲೈನ್ ಮಾಡಿರೋ ಒಂದು ಸೆಂಟೆನ್ಸನ್ನು ಗಮನಿಸಬೇಕಾಗುತ್ತೆ. ಲೆಟ್ ಮೀ ಬ್ರೀಫ್ಲಿ ಎಕ್ಸ್ಪ್ಲೇನ್ ಯು ದೋಸ್ ಕಾನ್ಸೆಪ್ಟ್ಸ್ ಅಗೇನ್ ಅಂತ ಟೀಚರ್ ಹೇಳ್ತಾ ಇದ್ದಾರೆ ತೇಜಸ್ಗೆ. ಯಾಕೆಂದರೆ ನೋಡಿ, ಐ ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಲಾಸ್ಟ್ 2 ಕ್ವಶನ್ಸ್ ಅಂತೇಳಿ ಹೇಳ್ತಾ ಇದ್ದೇನೆ ಹುಡುಗ. ಅಂದರೆ 2 ಕ್ವಶನ್ಸ್ಗಳು ಅರ್ಥ ಆಗಿರಲಿಲ್ಲವಂತೆ, ಅದಕ್ಕೆ ಟೀಚರ್ ಏನು ಮಾಡ್ತಾ ಇದ್ದಾರೆ, ಎಕ್ಸ್ಪ್ಲೇನ್ ಮಾಡ್ತೇನೆ ಅವನ್ನ ನಿನಗೆ ಮತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಆಫರಿಂಗ್ ಹೆಲ್ಪ್, ಅವರು ಸಹಾಯವನ್ನು ಮಾಡ್ತಾ ಇದ್ದಾರಲ್ವಾ. ಸೊ ದಟ್ ಈಸ್ ದ ಆನ್ಸರ್. ಥರ್ಡ್ ಒನ್, ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಇಫ್ ಕ್ಲಾಸ್ ಅಂತಿದ್ದಾರೆ ವಿದ್ಯಾರ್ಥಿಗಳೇ. ನೋಡಿ, ಇಫ್ ಕ್ಲಾಸ್ ಅಂದ ತಕ್ಷಣವೇ ನಿಮಗೆ 2 ವರ್ಡ್ಗಳು ನೆನಪು ಬರಬೇಕು. ಒಂದು ವುಡ್ ಹ್ಯಾವ್ ಅಂತ ಇರುತ್ತೆ ಆಪ್ಷನ್ನಲ್ಲಿ, ಇನ್ನೊಂದು ವುಡಂಟ್ ಹ್ಯಾವ್ ಅಂತ ಇರುತ್ತೆ. ವುಡಂಟ್ ಹ್ಯಾವ್ ಅಂತ ಇರುತ್ತೆ ವಿದ್ಯಾರ್ಥಿಗಳೇ. ಇವೆರಡನ್ನು ನೀವು ಆಪ್ಷನಲ್ಲಿ ಗುರುತಿಸಬೇಕು. ಆಪ್ಷನ್ ಎ ಮತ್ತು ಆಪ್ಷನ್ ಸಿಗಳನ್ನು ಗಮನಿಸಿ. ವುಡಂಟ್ ಹ್ಯಾವ್, ವುಡ್ ಹ್ಯಾವ್ ಇದೆ. ಸೊ ಇನ್ನೆರಡು ಆಪ್ಷನನ್ನು ಈಸಿಯಾಗಿ ನಾವು ಡಿಲೀಟ್ ಮಾಡ್ಬೋದು. ಈಗ ನೋಡಿ, ಸ್ಟೇಟ್ಮೆಂಟನ್ನು ನೋಡೋಣ. ಯು ಲುಕ್ ಟಯರ್ಡ್, ವಾಟ್ ಹ್ಯಾಪನ್, ಯಾಕೆ ನೀನು ಸುಸ್ತಾಗಿದೆಯಾ ಅಂತ ಸ್ವಪ್ನಿಲ್ ಕರಣ್ ಕೇಳ್ತಾ ಇದ್ದಾನೆ. ಐ ಮಿಸ್ಡ್ ದ ಬಸ್ ಇನ್ ದ ಮಾರ್ನಿಂಗ್ ಆ್ಯಂಡ್ ಹ್ಯಾಡ್ ಟು ಗೋ ಬೈ ವಾಕ್ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಇವನು ಬಸ್ಸನ್ನು ಮಿಸ್ ಮಾಡ್ಕೊಂಡಿದ್ದಾನೆ, ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಸ್ವಪ್ನಿಲ್ ಹೇಳ್ತಾನೆ, ಓ ನೋ, ಇಫ್ ಯು ಹ್ಯಾಡ್ ವೋಕನ್ ಅಪ್ ಅರ್ಲಿಯರ್, ಅಂದರೆ ನೀನು ಬೇಗ ಎದ್ದಿದ್ದಿದ್ರೆ. ಯು ಡ್ಯಾಶ್ ರೀಚ್ಡ್ ದ ಬಸ್ ಸ್ಟೇಷನ್ ಇನ್ ಟೈಮ್, ಸರಿಯಾದ ಸಮಯಕ್ಕೆ ಬಸ್ ಸ್ಟೇಷನನ್ನು ನೀನು ತಲುಪ್ತಾ ಇದ್ದೆ. ನೋಡಿ, ಇದ್ದೆ ಅಂಥೇಳಿ ಎಂಡ್ ಆಗ್ತಾ ಇದೆ. ಸೊ ಈ ರೀತಿ ಇದ್ದಾಗ ವುಡ್ ಹ್ಯಾವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಒಂದು ವೇಳೆ ಎಂಡಿಂಗ್ ಇಲ್ಲ ಅಂತ ಆದರೆ ಆಗ ವುಡಂಟ್ ಹ್ಯಾವನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಬಟ್ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಇದ್ದೆ ಅಂಥೇಳಿ ಎಂಡ್ ಆಗ್ತಾ ಇದೆ. ಸೊ ವುಡ್ ಹ್ಯಾವ್ ಅಂದರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ರೀತಿ ನೀವು ಆನ್ಸರನ್ನು ಕಂಡುಹಿಡಬೇಕು. ಇನ್ನು 4ನೇದು ನೋಡಿ, ಚೂಸ್ ದ ಅಪ್ರಾಪ್ರಿಯೇಟ್ ಕ್ವೆಶನ್ ಟ್ಯಾಗ್. ಸೊ ಇದು ಕ್ವೆಶನ್ ಟ್ಯಾಗಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿದೆ. ಸೆಂಟೆನ್ಸ್ ನೋಡಿ, ದೇ ಹಾರ್ಡ್ಲಿ ಟ್ರೈ ಟು ಸೆಟಲ್ ದ ಎನ್ವೈರ್ನಮೆಂಟಲ್ ಪ್ರಾಬ್ಲಮ್ಸ್ ಅಂತ ಇದೆ. ಯಾವುದೇ ಒಂದು ಹೆಲ್ಪಿಂಗ್ ವರ್ಬ್ ಕೂಡ ಈ ಒಂದು ಸ್ಟೇಟ್ಮೆಂಟಲ್ಲಿ ಕಾಣಿಸ್ತಾ ಇಲ್ಲ. ಸೊ ಮೇನ್ ವರ್ಬನ್ನು ಗಮನಿಸಿ ವಿದ್ಯಾರ್ಥಿಗಳೇ. ಟ್ರೈಡ್ ಅಂತಕ್ಕಂಥದ್ದು ಮೇನ್ ವರ್ಬ್ ಆಗಿದೆ. ಸೊ ಇದು ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿ ಇದೆ ಅಲ್ವಾ, ಟ್ರೈಡ್ ಅಂತಕ್ಕಂಥದ್ದು. ಸೊ ಈ ರೀತಿ ಇದ್ದಾಗ ಡಿಡ್ ಅನ್ನು ತೆಗೆದುಕೊಳ್ತೇವೆ ಪಾಸ್ಟ್ ಟೆನ್ಸ್ಗೆ. ಸೊ ಈ ಡಿಡ್ ಇರ್ತಕ್ಕಂತಹ ಆಪ್ಷನನ್ನು ಈಗ ನಾವು ಗಮನಿಸೋಣ. ಆಪ್ಷನ್ ಎ ನೋಡಿ, ಡೂ, ಇಲ್ಲಿ ಡೂ ಇದೆ, ಸೊ ಡಿಲೀಟ್ ಇಟ್. ಆಪ್ಷನ್ ಬಿ ಡೋಂಟ್ ಇದೆ, ಯು ಕ್ಯಾನ್ ಡಿಲೀಟ್ ದಟ್ ಆಲ್ಸೋ. ಈಗ ಉಳಿದಿರೋದು ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ ಮಾತ್ರ. ಇಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ, ಕೊಟ್ಟಿರೋ ಸ್ಟೇಟ್ಮೆಂಟಲ್ಲಿ ನೆಗೆಟಿವ್ ವರ್ಡ್ ಆಗಿರ್ತಕ್ಕಂತಹ ಹಾರ್ಡ್ಲಿ ಅಂತ ಇದೆ. ಸೊ ಈ ಹಾರ್ಡ್ಲಿ ಅಂತಕ್ಕಂಥದ್ದು ನೋ ಅಂತಕ್ಕಂಥದ್ದಕ್ಕೆ ಸಮವಾಗಿರುತ್ತೆ ಈ ರೀತಿ ಕ್ವೆಶನ್ ಟ್ಯಾಗ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಲ್ಲಿ. ಸೊ ನೀವು ಈಗ ಆಲ್ರೆಡಿ ಸ್ಟೇಟ್ಮೆಂಟಲ್ಲೇ ನೆಗೆಟಿವ್ ವರ್ಡ್ ಇರೋದ್ರಿಂದ ಟ್ಯಾಗಲ್ಲಿ ಅದು ಇರಬಾರ್ದು. ಸೊ ಬಟ್ ಇಲ್ಲಿ ಆಪ್ಷನ್ ಸಿ ಗಮನಿಸಿ, ಡಿಡೆಂಟ್ ಅಂದರೆ ಇಲ್ಲಿ ನಾಟ್ ಕಾಣಿಸ್ತಾ ಇದೆ ಅಲ್ವಾ. ಸೊ ಇದನ್ನು ಕೂಡ ನೀವು ಡಿಲೀಟ್ ಮಾಡಬೇಕಾಗುತ್ತೆ. ಆಪ್ಷನ್ ಡಿ, ಡಿಡ್ ದೇ ಅನ್ನೋದೇ ಸರಿಯಾಗಿರ್ತಕ್ಕಂತಹ ಉತ್ತರ. ಇನ್ನು ಸೆಕೆಂಡ್ ಮೇನ್ ಗಮನಿಸಿ, ಡೂ ಆಸ್ ಡೈರೆಕ್ಟೆಡ್ ಅಂತ ಇದೆ. ಸುಮಾರು 12 ಪ್ರಶ್ನೆಗಳನ್ನು ಕೇಳಿರ್ತಾರೆ. ಇದರಲ್ಲಿ 5ನೇ ಪ್ರಶ್ನೆ, ಚೂಸ್ ದ 1 ಸಿಲೆಬಲ್ ವರ್ಡ್ ಅಂತ ಕೇಳಿದ್ದಾರೆ. ಸೊ 1 ಸಿಲೆಬಲ್ ವರ್ಡ್ ಯಾವುದು ಗಮನಿಸಿ, ಓ ವರ್ ಅಂತ ಇದೆ ನೋಡಿ, ಓ ವರ್. ಸೊ 2 ಸಿಲೆಬಲ್ ಇಲ್ಲಿದ್ದಾವೆ. ವೆರಿ, ಇಲ್ಲೂ ಕೂಡ 2 ಸಿಲೆಬಲ್ ಕಾಣಿಸ್ತವೆ. ರೋಡ್ ನೋಡಿ, ರೋಡ್ ಒಂದೇ ಒಂದು ಸಿಲೆಬಲ್ ಇಲ್ಲಿ ಸಿಗ್ತಾ ಇದೆ. ಸೊ ಇಲ್ಲಿ ಸರಿಯಾಗಿರುವ ಆಯ್ಕೆ ರೋಡ್ ಅಂತಕ್ಕಂಥದ್ದು ಆಗಿರುತ್ತೆ. ಇನ್ನು ಜಿಂಜರ್ಲಿ ನೋಡಿ, ಜಿಂಜರ್ಲಿ. ಸೊ ಇಲ್ಲಿ 3 ಸಿಲೆಬಲ್ಗಳಿದ್ದಾವೆ, ಇಲ್ಲೆರಡು. ಸೊ ಒಂದೇ ಸಿಲೆಬಲ್ ಇರೋದು ರೋಡ್ ಆಗಿದೆ. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಆರ್ಟಿಕಲ್ ಅನ್ನು ಕೇಳಿದ್ದಾರೆ. ಆರ್ಟಿಕಲ್ ಅಂದರೆ ಬ್ಲ್ಯಾಂಕ್ ಆದಮೇಲೆ ಇರತಕ್ಕಂತಹ ವರ್ಡನ್ನು ಗಮನಿಸಬೇಕು. ನೋಡಿ, ಮೆಡಿಟೇಟಿಂಗ್ ಫಾರ್ ಆಫ್ ಡ್ಯಾಶ್ ಅವರ್ ಈಸ್ ಗುಡ್ ಫಾರ್ ಮೆಂಟಲ್ ಹೆಲ್ತ್ ಅಂತ ಇದೆ. ನೆನ್ಪಿಟ್ಕೊಳ್ಳಿ, ಇದನ್ನು ನಾವು ಪ್ರೊನೌನ್ಸ್ ಮಾಡೋದು ಅವರ್ ಅಂತೇಳಿ ಹೇಳ್ತೇವೆ, ಹ ಅಂತೇಳಿ ಪ್ರೊನೌನ್ಸಿಯೇಷನ್ ಮಾಡೋದಿಲ್ಲ. ಸೊ ವವೆಲ್ ಸೌಂಡಿಂದ ಪ್ರೊನೌನ್ಸಿಯೇಷನ್ ಮಾಡ್ತಾ ಇದ್ದೀವಿ ಅಂದರೆ ನಾವು ಇಲ್ಲಿ ಆರ್ಟಿಕಲ್ ಆ್ಯನನ್ನು ಫಿಲ್ ಮಾಡಬೇಕು ವಿದ್ಯಾರ್ಥಿಗಳೇ. ಸರಿಯಾಗಿ ನೆನಪಿಟ್ಕೊಳ್ಳಿ. ಆನರ್ ಇರ್ಬೋದು, ಆನೆಸ್ಟ್ ಇರ್ಬೋದು, ಈ ಪದಗಳು ಅವರ್ ಇರ್ಬೋದು, ಹೆಚ್ಚಿದ್ರೂ ಕೂಡ ಆರಂಭದಲ್ಲಿ ನಾವು ಆ್ಯನನ್ನು ಫಿಲ್ ಮಾಡ್ತೇವೆ. ಕ್ವೆಶನ್ ನಂಬರ್ 7 ನೋಡಿ, ಇಲ್ಲಿ
ಅಪ್ರಾಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ಸ್ಗೆ ಸಂಬಂಧಪಟ್ಟಂತೆ. ಅಂದರೆ ಇಲ್ಲಿ ಗಮನಿಸಿ, ಸೆಂಟೆನ್ಸಲ್ಲಿ ಈ ರೀತಿ ಬ್ರಾಕೆಟ್ ಒಳಗಡೆ ಒಂದು ವರ್ಬನ್ನು ಕೊಟ್ಟಿರ್ತಾರೆ, ಅದರ ಒಂದು ಕರೆಕ್ಟಾಗಿರೋ ಫಾರ್ಮನ್ನು ಫಿಲ್ ಮಾಡಲಿಕ್ಕೆ ಹೇಳಿರ್ತಾರೆ. ಸೊ ಇಲ್ಲಿ ಗಮನಿಸಿ, ವೆನ್ ದ ಟೀಚರ್ ಎಂಟರ್ಡ್ ದ ಕ್ಲಾಸ್ ದ ಸ್ಟೂಡೆಂಟ್ಸ್, ಬಿಗೆ ವಾಸ್ ಅಥವಾ ವರ್ನ ಯೂಸ್ ಮಾಡಬೇಕು. ಸಾರಿ, ಇಲ್ಲಿ ವಾಸ್ ಅಂತ ಟೈಪ್ ಆಗಿದೆ, ಇದು ವರ್ ಆಗಬೇಕು. ಯಾಕೆಂದರೆ ನೋಡಿ, ದ ಸ್ಟೂಡೆಂಟ್ಸ್ ಅಂತಕ್ಕಂಥದ್ದು ಪ್ಲೂರಲ್ ಆಗಿದೆ. ಸೊ ಇಲ್ಲಿ ವರ್ ಅಂತೇಳಿ ಫಿಲ್ ಮಾಡ್ತೇವೆ. ವರ್, ಇನ್ನು ರೀಡ್ ಇರೋದನ್ನು ING ಫಾರ್ಮಲ್ಲಿ ರೀಡಿಂಗ್ ಅಂತ ಬರೀರಿ. ಸೊ ವೆನ್ ದ ಟೀಚರ್ ಎಂಟರ್ಡ್ ದ ಕ್ಲಾಸ್ ದ ಸ್ಟೂಡೆಂಟ್ಸ್ ವರ್ ರೀಡಿಂಗ್ ಸೈಲೆಂಟ್ಲಿ ಅಂತೇಳಿ ಬರುತ್ತೆ. ಇನ್ನು ಕ್ವೆಶನ್ ನಂಬರ್ 8, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರಾಪ್ರಿಯೇಟ್ ಪ್ರಿಪೋಸಿಷನ್. ಪ್ರಿಪೋಸಿಷನ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ. ದ ಡಾಗ್ ಜಂಪ್ಡ್ ಇನ್ ಟು ದ ರಿವರ್ ಅಂತ ಬರ್ತಾ ಇದೆ. ಯಾಕೆಂದರೆ ನೋಡಿ, ಒಂದು ಪ್ಲೇಸಿಂದ ಮತ್ತೊಂದಕ್ಕೆ ಅದು ಧುಮುಕ್ತಾ ಇದೆ, ರಿವರ್ ಒಳಗಡೆ ಧುಮುಕ್ತಾ ಇರೋದ್ರಿಂದ ಇನ್ ಟು ಅಂತಕ್ಕಂಥದ್ದು ಸರಿಯಾಗುತ್ತೆ. 9th ಒನ್, ಸೂಟೇಬಲ್ ಲಿಂಕರ್ಗೆ ಸಂಬಂಧಪಟ್ಟಂಥದ್ದು ಇಲ್ಲಿ ಬಿಕಾಸ್ ಅಂತಕ್ಕಂಥದ್ದು ಸರಿಯಾಗುತ್ತೆ. ಯಾಕೆ ನೋಡಿ, ಎವ್ರಿಬಡಿ ಲೈಕ್ಸ್ ಮಿಸ್ಟರ್ ಪಾಲ್ ಬಿಕಾಸ್ ಹೀ ಈಸ್ ಆನ್ ಆನೆಸ್ಟ್ ಆಫೀಸರ್. ಎಲ್ಲಿ ಆರ್ಟಿಕಲ್ ಗಮನಿಸಿ ವಿದ್ಯಾರ್ಥಿಗಳೇ, ಆ್ಯನ್ ಆನೆಸ್ಟ್ ಅಂತಕ್ಕಂಥದ್ದನ್ನು ಇಲ್ಲಿ ನೋಡಬಹುದು ನೀವು. ಇನ್ನು ಲಿಂಕರ್ಗೆ ಸಂಬಂಧಪಟ್ಟಂತೆ ಎವ್ರಿಬಡಿ ಲೈಕ್ಸ್ ಮಿಸ್ಟರ್ ಪೌಲ್. ಮಿಸ್ಟರ್ ಪೌಲನ್ನು ಎಲ್ಲರೂ ಕೂಡ ಇಷ್ಟಪಡ್ತಾರೆ, ಯಾಕೆಂದರೆ ಅಂತ ಬರಬೇಕು. ಸೊ ಅದಕ್ಕೆ ನಾವಿಲ್ಲಿ ಬಿಕಾಸನ್ನು ತೆಗೆದುಕೊಳ್ತೇವೆ, ಅವನೊಬ್ಬ ಆನೆಸ್ಟ್ ಆಫೀಸರ್ ಆಗಿರೋ ಕಾರಣದಿಂದ. ಕ್ವೆಶನ್ ನಂಬರ್ 10 ನೋಡಿ, ಕರೆಕ್ಟ್ ಫಾರ್ಮ್ ಆಫ್ ವರ್ಡ್ ಕೇಳಿದ್ದಾರೆ. ನೋಡಿ, ಕರೆಕ್ಟ್ ಫಾರ್ಮ್ ಆಫ್ ವರ್ಬ್ ಬೇರೆ, ಕರೆಕ್ಟ್ ಫಾರ್ಮ್ ಆಫ್ ವರ್ಡ್ ಬೇರೆ. ಇಲ್ಲಿ ಕರೆಕ್ಟ್ ಫಾರ್ಮ್ ಆಫ್ ವರ್ಡ್ ಅಂತ ಅಂದಾಗ ವಿದ್ಯಾರ್ಥಿಗಳೇ, ಯಾವ ವರ್ಡನ್ನು ಬ್ರಾಕೆಟ್ ಒಳಗಡೆ ಕೊಟ್ಟಿರ್ತಾರೋ ಸ್ಟೇಟ್ಮೆಂಟಲ್ಲಿ, ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಸಫಿಕ್ಸನ್ನು ಸೇರಿಸ್ಬೇಕಾಗುತ್ತೆ. ಇಲ್ಲಿ ನೋಡಿ, ಅಬ್ಸರ್ವೇಷನ್ಗೆ ಅಬ್ಸರ್ವೇಷನ್ ಅಂತೇಳಿ ನಾವು ಚೇಂಜ್ ಮಾಡಿ ಬರೀತೇವೆ. ಅಬ್ಸರ್ವ್ ಇರೋದು ಅಬ್ಸರ್ವೇಷನ್ ಅಂತೇಳಿ ಆಗುತ್ತೆ. ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್ ಕೇಳಿದರೆ. ಬಾಲೇಶ್ವರ್ ಸೇವ್ಡ್ ರೋಮಾ. ಸೊ ಇಲ್ಲಿ ನೋಡಿ, ರೋಮಾ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿರುತ್ತಲ್ವಾ. ಸೊ ಈ ಒಂದು ಆಬ್ಜೆಕ್ಟನ್ನು ನಾವು ತೆಗೆದುಕೊಂಡು ಹೋಗಿ ಸಬ್ಜೆಕ್ಟ್ ಸ್ಥಾನದಲ್ಲಿ ಬರಿತೇವೆ, ರೋಮಾ ಅಂತಕ್ಕಂಥದ್ದು. ಈಗ ಸೆಂಟೆನ್ಸ್ ನೋಡಿ, ಬಾಲೇಶ್ವರ್ ಅನ್ನೋದು ಸಬ್ಜೆಕ್ಟ್ ಆಗಿತ್ತು, ಸೇವ್ಡ್ ಅನ್ನೋದು ವರ್ಬ್ ಆಗಿದೆ, ರೋಮಾ ಅನ್ನೋದು ಆಬ್ಜೆಕ್ಟ್ ಆಗಿದೆ. ಈಗ ಯಾವ ರೀತಿ ಇಂಟರ್ಚೇಂಜ್ ಮಾಡ್ತೀವಿ ನೋಡಿ, ಆಬ್ಜೆಕ್ಟ್ ಅನ್ನೋದು ಫಸ್ಟ್ಗೆ ಬರಬೇಕು. ಅಂದರೆ ಇಲ್ಲಿ ರೋಮಾನ ನಾವು ಸ್ಟಾರ್ಟಿಂಗಲ್ಲೇ ಬರೆದಿದ್ದೇವಲ್ವಾ, ಸೊ ಆ ರೀತಿ ಆಬ್ಜೆಕ್ಟ್ ಇಲ್ಲಿ ಬರುತ್ತೆ. ಮತ್ತು ಒಂದು ಸೂಟೇಬಲ್ ಆಗಿರೋ ಹೆಲ್ಪಿಂಗ್ ವರ್ಬನ್ನು ಬಳಸಬೇಕು ವಿದ್ಯಾರ್ಥಿಗಳೇ. ರೋಮಾ ಅನ್ನೋದು ಸಿಂಗ್ಯುಲರ್ ಆಗಿದೆ ಮತ್ತು ಸೆಂಟೆನ್ಸ್ ಫಾಸ್ಟ್ ಟೆನ್ಸಲ್ಲಿ ಇರೋದ್ರಿಂದ ವಾಸನ್ನು ಇಲ್ಲಿ ತೆಗೆದುಕೊಂಡಿರೋದನ್ನು ಗಮನಿಸಿ ವಿದ್ಯಾರ್ಥಿಗಳೇ. ಸೊ ಒಂದು ಹೆಲ್ಪಿಂಗ್ ವರ್ಬ್ ಆಗುತ್ತೆ. ಇನ್ನು ಯಾವ ವರ್ಡ್ ಅಥವಾ ವರ್ಬ್ ಇರುತ್ತಲ್ವ, ಅದನ್ನು V3 ಫಾರ್ಮಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಸೇವ್ಡ್ ಅನ್ನೋದರ V3 ಫಾರ್ಮ್ ಕೂಡ ಸೇವ್ಡ್ ಅಂತಲೇ ಇರುತ್ತೆ. ಸೊ V3 ಫಾರ್ಮನ್ನು ಇಲ್ಲಿ ಬರೀತೇವೆ. ಇನ್ನು ಬೈ ಅಂತಕ್ಕಂತಹ ಪ್ರಿಪೋಸಿಷನನ್ನು ಸೇರಿಸಬೇಕು ಮತ್ತು ಕೊನೆಗೆ ಸಬ್ಜೆಕ್ಟ್ ಏನಿತ್ತು, ಬಾಲೇಶ್ವರ ಸಬ್ಜೆಕ್ಟ್ ಇದೆ ಅಲ್ವಾ, ಇದನ್ನು ತಂದು ಕೊನೆಗೆ ಬರೀಬೇಕಾಗುತ್ತೆ. ಸೊ ಇಲ್ಲಿ ಸಬ್ಜೆಕ್ಟ್ ಇರೋದು ಆಬ್ಜೆಕ್ಟ್ ಆಗಿ ಬರುತ್ತೆ. ಸೊ ಈ ರೀತಿ ಸ್ಟ್ರಕ್ಚರ್ ಆಕ್ಟಿವ್ ಟು ಪ್ಯಾಸಿವ್ ವಾಯ್ಸಲ್ಲಿ ಬರುತ್ತೆ. ನೀವು ಬೇಕಾದರೆ ಈ ಒಂದು ಸ್ಟ್ರಕ್ಚರನ್ನು ನಿಮ್ಮ ನೋಟ್ಬುಕ್ಕಲ್ಲಿ ಬರೆದುಕೊಳ್ಳಬಹುದು. ಲೆಟ್ಸ್ ಗೋ ಟು ದ 12th ಕ್ವೆಶನ್. ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಸೂಪರ್ಲೇಟಿವ್ ಡಿಗ್ರಿ ಅಂತ ಕೇಳಿದ್ದಾರೆ. ಸೊ ಸೂಪರ್ಲೇಟಿವ್ ಡಿಗ್ರಿಗೆ ಈ ಒಂದು ಸ್ಟೇಟ್ಮೆಂಟನ್ನು ಚೇಂಜ್ ಮಾಡಬೇಕಾಗುತ್ತೆ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ಗೆ ಸಂಬಂಧಪಟ್ಟಂತಹ ಒಂದು ಕ್ವೆಶನ್ ಇದಾಗಿರುತ್ತೆ. ಶರಣ್ ಈಸ್ ಟಾಲರ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ಅವರ್ ಕ್ಲಾಸ್ ಅಂತ ಕೇಳಿದ್ದಾರೆ. ಗಮನಿಸಿ ವಿದ್ಯಾರ್ಥಿಗಳೇ, ಟಾಲರ್ ದ್ಯಾನ್ ಅಂದರೆ ಇದು ಕಂಪ್ಯಾರಿಟಿವ್ ಫಾರ್ಮಲ್ಲಿ ಇರ್ತಕ್ಕಂಥದ್ದು. ಇದನ್ನು ನಾವು ಸೂಪರ್ಲೇಟಿವ್ಗೆ ಚೇಂಜ್ ಮಾಡ್ತೇವೆ. ಯಾವ ರೀತಿ ಮಾಡ್ತೀವಿ ಅಂದರೆ, ಕೊಟ್ಟಿರೋ ಸೆಂಟೆನ್ಸನ್ನು ಡಿವೈಡ್ ಮಾಡಿಕೊಂಡು ಯಾವ ರೀತಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಚೇಂಜ್ ಮಾಡಬೇಕು ಅಂತ ಸಪ್ರೇಟ್ ಆಗಿರೋ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೇನೆ ನಿಮ್ಗೆ ಆಲ್ರೆಡಿ. ಇಲ್ಲಿ ಗಮನಿಸಿ, ಶರಣ್ ಈಸ್ ಅನ್ನೋದನ್ನು ಫಸ್ಟ್ ಪಾರ್ಟಾಗಿ ತೆಗೆದುಕೊಳ್ಳೋಣ. ಅದನ್ನು ಆ್ಯಸ್ ಇಟ್ ಈಸ್ ಇಲ್ಲಿ ಬರೆದುಕೊಳ್ತೇವೆ, ಶರಣ್ ಈಸ್ ಅಂತೇಳಿ. ಇನ್ನು ಟಾಲರ್ ದ್ಯಾನ್ ಅಂತ ಇರತಕ್ಕಂತಹ ಕಂಪ್ಯಾರಿಟಿವ್ ಫಾರ್ಮ್ ಏನಿದೆನೋ, ಟಾಲರ್ ದ್ಯಾನ್, ಸೊ ಟಾಲರ್ ಇರೋದೇನಾಗಬೇಕು, ಟಾಲೆಸ್ಟ್ ಆಗಬೇಕು. ಸೊ ಇಲ್ಲಿ ಗಮನಿಸಬಹುದು ನೀವು, ಟಾಲೆಸ್ಟ್ ಅಂತೇಳಿ ಇಲ್ಲಿ ಬರೆದಿದ್ದೇವೆ. ಈ ರೀತಿ ಸೂಪರ್ಲೇಟಿವ್ ಚೇಂಜ್ ಮಾಡಿದಾಗ ಅದಕ್ಕಿಂತ ಮೊದಲು ಡೆಫಿನಿಟ್ ಆರ್ಟಿಕಲ್ ಆಗಿರ್ತಕ್ಕಂತಹ ದ ಅನ್ನು ಯೂಸ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸೊ ಈಗ ಟಾಲರ್ ದ್ಯಾನ್ ಇರೋದು ದ ಟಾಲೆಸ್ಟ್ ಅಂತೇಳಿ ಚೇಂಜ್ ಆಗಬೇಕಾಗುತ್ತೆ. ಸೊ ಈಗ ಎರಡನೇ ಪಾರ್ಟ್ ಟಾಲರ್ ದ್ಯಾನ್ ದ ಟಾಲೆಸ್ಟ್ ಅಂತೇಳಿ ಚೇಂಜ್ ಆಯಿತು. ಇನ್ನು ಕಂಪ್ಯಾರಿಟಿವ್ ಫಾರ್ಮಲ್ಲಿ ಇರತಕ್ಕಂತಹ ಎನಿ ಅದರನ್ನು ನಾವು ಯಾವಾಗಲೂ ಕೂಡ ರಿಮೂವ್ ಮಾಡ್ತೇವೆ, ಇದನ್ನು ಡಿಲೀಟ್ ಮಾಡಿ. ಸೊ ಉಳಿದಿರ್ತಕ್ಕಂತಹ ಪಾರ್ಟ್ ಏನಿರುತ್ತೋ ಅಂದರೆ ಕಂಪ್ಯಾರಿಟಿವ್ ಫಾರ್ಮ್ನ 4ನೇ ಒಂದು ಪಾರ್ಟ್ ಇರ್ತಕ್ಕಂಥದ್ದನ್ನು ಆ್ಯಸ್ ಇಟ್ ಈಸ್ ಬರೆದ್ರೆ ಮುಗಿತು ವಿದ್ಯಾರ್ಥಿಗಳೇ. ನೋಡಿ, ಈಗ 3 ಪಾರ್ಟಾಗಿ ಸೂಪರ್ಲೇಟಿವ್ ಡಿಗ್ರಿಲಿ ಬರಿತೇವೆ. 4 ಪಾರ್ಟ್ ಇರೋದನ್ನು 3 ಪಾರ್ಟಾಗಿ ಚೇಂಜ್ ಮಾಡ್ತೇವೆ. ಸೆಂಟೆನ್ಸ್ನ ಈ ರೀತಿ ಚೇಂಜ್ ಮಾಡಬೇಕು. ಒಂದು ವೇಳೆ ಇದೇ ಸೆಂಟೆನ್ಸನ್ನು ಪಾಸಿಟಿವ್ ಡಿಗ್ರಿಗೆ ಚೇಂಜ್ ಮಾಡಿ ಅಂತ ಕೇಳಿದರೆ ಅದನ್ನು ಕೂಡ ಒಂದು ಸಾರಿ ನೋಡೋಣ. ಯಾಕೆಂದರೆ
ಫಸ್ಟ್ ಮಾಡಲಲ್ಲಿ ಪಾಸಿಟಿವ್ಗೆ ಚೇಂಜ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಎಕ್ಸಾಮಲ್ಲಿ ಯಾವ ರೀತಿ ಬೇಕಾದರೂ ಕೇಳಬಹುದು. ಸೊ ಇಲ್ಲಿ ಪಾಸಿಟಿವ್ ಡಿಗ್ರಿ ಅಂದರೆ ನೋ ಅದರಿಂದ ಸ್ಟಾರ್ಟ್ ಮಾಡಬೇಕು ವಿದ್ಯಾರ್ಥಿಗಳೇ. ಸೊ ನೋ ಅದರ್ ಬಾಯ್, ನೋಡಿ ಬಾಯ್ ಅನ್ನು ತೆಗೆದುಕೊಳ್ತೇವೆ. ನೋ ಅದರ್ ಬಾಯ್ ಇನ್ ಅವರ್ ಕ್ಲಾಸ್ ಆಸ್ ಟಾಲ್ ಆಸ್ ಶರಣ್ ಅಂತೇಳಿ ಬರಿತೇವೆ. ಈ ರೀತಿ ಪಾಸಿಟಿವ್ ಡಿಗ್ರಿಗೂ ಕೂಡ ಚೇಂಜ್ ಮಾಡಿ ಬರಿಬಹುದು. ಲೆಟ್ಸ್ ಗೋ ಟು ದ ಕ್ವಶನ್ ನಂಬರ್ 13. ಡ್ರೀಮ್ ಅಂತಕ್ಕಂತಹ ಪದವನ್ನು ನಿಮ್ಮ ಸೆಂಟೆನ್ಸಲ್ಲಿ ಯೂಸ್ ಮಾಡಿ, ವರ್ಬ್ ಆಗಿ ಯೂಸ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಐ ಡ್ರೀಮ್ ಎವ್ರಿ ನೈಟ್, ಐ ಡ್ರೀಮ್ ಟು ಬಿಕಮ್ ಎ ಡಾಕ್ಟರ್. ಈ ರೀತಿ ಯಾವುದೇ ಒಂದು ಸೆಂಟೆನ್ಸನ್ನು ಯು ಕ್ಯಾನ್ ಕ್ರಿಯೇಟ್. 14th ಒನ್, ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಅಂತ ಕೇಳಿದ್ದಾರೆ. ಅಂಡರ್ಲೈನ್ ಮಾಡಿರೋ ಕಾಸ್ಟ್ಲಿ ಈ ಒಂದು ಪದ ಏನಿದೆಯೋ ಅದು ಯಾವ ಪಾರ್ಟ್ ಆಫ್ ಸ್ಪೀಚ್ ಕೇಳಿದರೆ ಗಮನಿಸಿ ವಿದ್ಯಾರ್ಥಿಗಳೇ. ಕೊಟ್ಟಿರೋ ವರ್ಡ್ ಏನಿದೆಯೋ ಅಂಡರ್ಲೈನ್ ಮಾಡಿರೋದು ಎಲ್ ವೈ ಇಂದ ಎಂಡ್ ಆಗಿದೆ. ನಾವೇನು ಮಾಡಿಬಿಡ್ತೇವೆ ಅಂದರೆ ಎಲ್ ವೈ ಇಂದ ಎಂಡ್ ಆಗಿದೆ ಅಂಥೇಳಿ ಎಡ್ವರ್ಬ್ ಅಂತೇಳಿ ಬರೆದು ಬಿಡ್ತೇವೆ. ಬಟ್ ಅಲ್ಲಿ ಮಿಸ್ಟೇಕ್ ಆಗುತ್ತೆ. ಯಾಕೆ ಅಂದರೆ ಇಲ್ಲಿ ನೋಡಿ ಕಾಸ್ಟ್ಲಿ ಆರ್ನಮೆಂಟ್ ಅಂತಕ್ಕಂತಹ ಒಂದು ನೌನನ್ನು ಡಿಸ್ಕ್ರೈಬ್ ಮಾಡುವ ಪದ ಈ ಒಂದು ಕಾಸ್ಟ್ಲಿ ಆಗಿರುತ್ತೆ. ಸೊ ನೌನನ್ನು ಡಿಸ್ಕ್ರೈಬ್ ಮಾಡ್ತಾ ಇದೆ ಅಂದರೆ ಅದನ್ನು ನಾವು ಅಡ್ಜೆಕ್ಟಿವ್ ಅಂತೇಳಿ ಹೇಳಬೇಕಾಗುತ್ತೆ. ಕ್ವೆಶ್ಚನ್ ನಂಬರ್ 15, ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಯೂಸಿಂಗ್ ಸೋ ದ್ಯಾಟ್ ಅಂತ ಕೇಳಿದ್ದಾರೆ. ನಿತಿನ್ ಈಸ್ ವೆರಿ ವೀಕ್, ಹಿ ಕೆನಾಟ್ ವಾಕ್ ಫಾಸ್ಟ್ ಅಂತ ಇದೆ. ನೋಡಿ ಏನೆಲ್ಲ ಬದಲಾವಣೆ ಮಾಡ್ತೀವಿ ಇಲ್ಲಿ ಅಂದರೆ ಆರಂಭದಲ್ಲಿರ್ತಕ್ಕಂತಹ ನಿತಿನ್ ಈಸ್ ಇರೋದನ್ನು ಆ್ಯಸ್ ಇಟ್ ಈಸ್ ಬರೀತೇವೆ. ನೋಡಿ ಇಲ್ಲಿ ನಿತಿನ್ ಈಸ್ ಇದೆ. ಇನ್ನು ವೆರಿ ಏನಿದೆನೋ ಇದರ ಸ್ಥಾನದಲ್ಲಿ ಸೋ ಅಂತೇಳಿ ಫಿಲ್ ಮಾಡ್ತೇವೆ. ಇಲ್ಲಿ ಏನು ಕೊಟ್ಟಿದ್ದಾರೋ ಸೊ ಅದನ್ನು ತಂದಿಲ್ಲಿ ಬರಿತಾ ಇದ್ದೇವೆ. ನೋಡಿ ಇನ್ನು ವೀಕನ್ನು ಆ್ಯಸ್ ಇಟ್ ಈಸ್ ಬರೀತಾ ಇದ್ದೇವೆ. ಇನ್ನು ಈ ಫುಲ್ ಪಾಯಿಂಟ್ ಇರೋದನ್ನು ರಿಮೂವ್ ಮಾಡಬೇಕು, ಆ ಸ್ಥಾನದಲ್ಲಿ ಈ ದ್ಯಾಟನ್ನು ಸೇರಿಸಬೇಕು. ವಿದ್ಯಾರ್ಥಿಗಳಿಗೆ ಗಮನಿಸ್ಬೋದು ನೀವು ದ್ಯಾಟ್ ಅಂತೇಳಿ. ಇನ್ನು ಸೆಕೆಂಡ್ ಸೆಂಟೆನ್ಸನ್ನು ಏನೂ ಬದಲಾವಣೆ ಇಲ್ಲದೇ ಆ್ಯಸ್ ಇಟ್ ಈಸ್ ಬರೀತೇವೆ. ಆದರೆ ಹಿ ಇರೋದ್ರಲ್ಲಿ ಎಚ್ ಏನು ಕ್ಯಾಪಿಟಲ್ ಲೆಟರ್ ಇದೆಯೋ ಅದನ್ನು ಸ್ಮಾಲ್ ಲೆಟರಲ್ಲಿ ಬರೀಬೇಕಾಗುತ್ತೆ. ಯಾಕೆಂದರೆ ಆ ಒಂದು ಪದ ಮಧ್ಯಭಾಗದಲ್ಲಿ ಬರ್ತಾ ಇದೆ ಈ ಒಂದು ಸೆಂಟೆನ್ಸ್ನಲ್ಲಿ. ಸೊ ಈ ರೀತಿ ನೀವು ಸುಲಭವಾಗಿ ಈ ಒಂದು ಪ್ರಶ್ನೆಯನ್ನು ಸಾಲ್ವ್ ಮಾಡಬಹುದು. ಕ್ವೆಶ್ಚನ್ ನಂಬರ್ 16, ರಿಪೋರ್ಟೆಡ್ ಸ್ಪೀಚ್ಗೆ ಸಂಬಂಧಪಟ್ಟಂಥದ್ದು. ಸೊ ಅಂಡರ್ಲೈನ್ ಮಾಡಿರೋ ಪದವನ್ನು ಒಂದು ರಿಪೋರ್ಟೆಡ್ ಸ್ಪೀಚನ್ನು ನೀವು ಬರೀಬೇಕಾಗುತ್ತೆ. ಇದನ್ನು ಸೇರಿಸ್ಕೊಂಡು ನೀವು ಆನ್ಸರಲ್ಲಿ ಬರೀರಿ. ರೆಹಾನ್ ಆಸ್ಕ್ಡ್ ನೆಹಾನ್. ನೋಡಿ ಇಫ್ ಅಂತ ಯಾಕೆ ತೆಗೆದುಕೊಂಡಿದ್ದೀನಿ ಅಂದರೆ ಇಲ್ಲಿ ಎಸ್ ಆರ್ ನೋ ಕ್ವಶನ್ಗೆ ಅಂಡರ್ಲೈನ್ ಮಾಡಲಾಗಿದೆ ವಿದ್ಯಾರ್ಥಿಗಳೇ. ಅಂದರೆ ಇಲ್ಲಿ ಅಂಡರ್ಲೈನ್ ಮಾಡಿರೋ ಸೆಂಟೆನ್ಸ್ ಏನಿದೆಯೋ ಅದು ಎಸ್ ಆರ್ ನೋ ಕ್ವಶನ್ ಆಗಿರುತ್ತೆ. ಈ ರೀತಿ ಎಸ್ ಆರ್ ನೋ ಕ್ವಶನ್ ಇದ್ದಾಗ ಇಫ್ ಅನ್ನು ತೆಗೆದುಕೊಂಡು ನಾವು ರಿಪೋರ್ಟೆಡ್ ಸ್ಪೀಚನ್ನು ಚೇಂಜ್ ಮಾಡ್ತೇವೆ. ಸೊ ಇಫ್ ಅಂತೇಳಿ ನಾವು ಸ್ಟಾರ್ಟಿಂಗಲ್ಲಿ ಬರೆದುಕೊಳ್ತೇವೆ. ಈಗ ನೋಡಿ ಕ್ಯಾನ್ ಯು ಇರೋದನ್ನು ಎಕ್ಸ್ಚೇಂಜ್ ಮಾಡಬೇಕಾಗುತ್ತೆ. ಯು ಸಬ್ಜೆಕ್ಟ್ ಈ ಕಡೆ ಬರಬೇಕಾಗುತ್ತೆ. ಸೊ ಯು ಇರೋದನ್ನು ಗಮನಿಸಿ ಹಿ ಅಂತೇಳಿ ಚೇಂಜ್ ಮಾಡಿದ್ದೇವೆ. ಮತ್ತು ಕ್ಯಾನ್ ಇರೋದನ್ನು ಗಮನಿಸಿ ಕುಡ್ ಅಂತ ಚೇಂಜ್ ಮಾಡ್ತೀವಿ ರಿಪೋರ್ಟೆಡ್ ಸ್ಪೀಚಲ್ಲಿ. ಗೋ ಇರೋದು ಆ್ಯಸ್ ಇಟ್ ಈಸ್ ಇದೆ, ಥ್ರೂ ಇರೋದು ಆ್ಯಸ್ ಇಟ್ ಈಸ್ ಇದೆ, ಆ್ಯಂಡ್ ರಿವ್ಯೂ ಇಟ್ ಇರೋದು ಕೂಡ ಹಾಗೆ ಇದೆ. ಫಾರ್ ಮೀ ಇರೋದನ್ನು ಗಮನಿಸಿ, ಮೀ ಇರೋ ಪ್ರನೌನನ್ನು ನಾವು ಹಿಮ್ ಅಂತೇಳಿ ಚೇಂಜ್ ಮಾಡ್ತಾ ಇದ್ದೇವೆ. ಸೊ ಈ ರೀತಿ ನೀವು ಬದಲಾವಣೆಗಳನ್ನು ಮಾಡಿ ರಿಪೋರ್ಟೆಡ್ ಸ್ಪೀಚಲ್ಲಿ ಬರಿಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ಥರ್ಡ್ ಮೇನ್ ನೋಡಿ ಎರರ್ಗೆ ಸಂಬಂಧಪಟ್ಟಂಥದ್ದು. ಅಂದರೆ 2 ಎರರ್ಸ್ಗಳಿರ್ತವೆ, ಅವುಗಳನ್ನು ಗುರುತಿಸಿ ಉತ್ತರವನ್ನು ಬರಿಬೇಕು. ಇಲ್ಲಿ ಎಮರ್ಜೆನ್ಸಿ ಅಂತಕ್ಕಂತಹ ಪದ ಏನಿದೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಇಲ್ಲಿ ಎಮರ್ಜೆನ್ಸಿಯನ್ನು ಏನು ಮಾಡಬೇಕು ನೋಡಿ, ಎ ಇರೋದನ್ನು ಇ ಅಂತೇಳಿ ಚೇಂಜ್ ಮಾಡಿ ಬರಿತೇವೆ ಸ್ಪೆಲ್ಲಿಂಗ್ ಮಿಸ್ಟೇಕನ್ನು. ಮತ್ತು ಫ್ರ್ಯಾಂಟಿಕ್ ಇರೋದನ್ನು ಫ್ರ್ಯಾಂಟಿಕಲಿ ಅಂತೇಳಿ ಚೇಂಜ್ ಮಾಡಿ ಬರಿಬೇಕು. ಕಳೆದ ವರ್ಷ ಈ ಒಂದು ಪ್ರಶ್ನೆಯನ್ನು ಮೇನ್ ಎಕ್ಸಾಮಲ್ಲೇ ಕೇಳಿದರು ವಿದ್ಯಾರ್ಥಿಗಳೇ, ಫಸ್ಟ್ ಎಕ್ಸಾಮಲ್ಲಿ. ಇನ್ನು ಮೇನ್ ಕ್ವೆಶ್ಚನ್ ನಂಬರ್ 4, 2 ಅಂಕದ ಪ್ರಶ್ನೆಗಳು. ಸುಮಾರು 7 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು. 14 ಅಂಕಗಳನ್ನು ನೀವು ಇಲ್ಲಿ ಪಡೆದುಕೊಳ್ತೀರಾ. ವಾಟ್ ಮೇಡ್ ದ ಅಮೇರಿಕನ್ಸ್ ಕಂಪ್ಲೇನ್ ಅಗೇನ್ಸ್ಟ್ ದ ಚಿಲ್ಡ್ರನ್ ಆಫ್ ರಿಯೋ ಇನ್ ಮೀಡಿಯಾ ಅಂತೇಳಿ ಕ್ವೆಶ್ಚನ್ ನಂಬರ್ 18 ಕೇಳಿದ್ದಾರೆ. ಅಂದರೆ ಇಲ್ಲಿ ಅಮೇರಿಕನ್ಸ್ ಯಾವ ಕಾರಣದಿಂದ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಮಕ್ಕಳ ಮೇಲೆ ಅಂತಕ್ಕಂಥದ್ದು. ಆ ಮಕ್ಕಳು ಹೋಗಿ ಏನು ಆಟ ಆಡ್ತಾ ಇರ್ತವೋ ಆ ಒಂದು ಪ್ರಾಪರ್ಟಿಯಲ್ಲಿ ಹೋಗಿ ಅವರು ತೊಂದರೆ ಕೊಡ್ತಾ ಇರ್ತಾರೆ. ಸೊ ಆ ಕಾರಣದಿಂದ ಅವರು ಬಂದು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಹೂಗಳನ್ನು ಅವರು ಮುಟ್ತಾ ಇರ್ತಾರೆ, ಅಲ್ಲಿ ಆಟ ಆಡ್ತಾ ಇರ್ತಾರೆ ಮರದ ಕೆಳಗಡೆ. ಸೊ ಅದನ್ನೇ ಇಲ್ಲಿ ಉತ್ತರವನ್ನು ಕೊಡಲಾಗಿದೆ. ಇದನ್ನು ಓದ್ಕೊಂಡು ನಿಮ್ಮ ನೋಟ್ಸಲ್ಲಿ ಬರೆದುಕೊಳ್ಳಿ. ಸಿಂಪಲ್ ಸೆಂಟೆನ್ಸಲ್ಲಿ ಒಂದು ಆನ್ಸರ್ ಇದೆ. ಇಟ್ ಈಸ್ ವೆರಿ ಹೆಲ್ಪ್ಫುಲ್ ಫಾರ್ ಯುವರ್ ಎಕ್ಸಾಮಿನೇಷನ್. ಅದೇ ರೀತಿ ಕ್ವೆಶ್ಚನ್ ನಂಬರ್ 19, ವಾಟ್ ಡಿಸ್ಟಿಂಗ್ವಿಶ್ಡ್ ಕ್ವಾಲಿಟೀಸ್ ಆಫ್ ಡಾಕ್ಟರ್ ಅಂಬೇಡ್ಕರ್ ಮೇಡ್ ನೆಹರು ಟು ಚೂಸ್ ಹಿಮ್ ಆಸ್ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಂತಹ ಸಂದರ್ಭದಲ್ಲಿ ನೆಹರೂರವರು ಏನು ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೋ ಡಾಕ್ಟರ್ ಅಂಬೇಡ್ಕರ್ ಅವರು
ಏನು ಮಾಡ್ತಾರೆ ಅಂದರೆ ಫಸ್ಟ್ ಲಾ ಮಿನಿಸ್ಟರ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಯಾವ ಕಾರಣದಿಂದ ಅಂತಕ್ಕಂಥದ್ದನ್ನು, ಅಂದರೆ ಅಂಬೇಡ್ಕರ್ ಅವರಲ್ಲಿ ಯಾವೆಲ್ಲ ಗುಣಗಳನ್ನು ಅವರು ಗಮನಿಸ್ತಾರೆ ಅಂತಕ್ಕಂಥದ್ದನ್ನು ಬರೀಬೇಕಾಗುತ್ತೆ. ಜವಾಹರ್ಲಾಲ್ ನೆಹರು ಚೂಸ್ ಡಾಕ್ಟರ್ ಅಂಬೇಡ್ಕರ್ ಟು ಬಿ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಫಾರ್ 3 ರೀಸನ್ಸ್. ಅಂದರೆ 3 ರೀಸನ್ಸ್ಗಳನ್ನು ಇಲ್ಲಿ ಗಮನಿಸ್ತೇವೆ. ಡಾಕ್ಟರ್ ಅಂಬೇಡ್ಕರ್ ಹ್ಯಾಡ್ ಸ್ಕಿಲ್ಸ್ ಇನ್ ದ ಫೀಲ್ಡ್ ಆಫ್ ಲಾ ಆ್ಯಂಡ್ ಲೆಜಿಸ್ಲೇಷನ್. ಮೊದಲನೇದಾಗಿ ಅವರಿಗೆ ಕಾನೂನು ಮತ್ತು ನ್ಯಾಯಾಂಗ ವ್ಯವಸ್ಥೆ ಇದರಲ್ಲಿ ಏನಿರುತ್ತೆ ಅಂದರೆ ಸಾಕಷ್ಟು ಜ್ಞಾನ ಇರುತ್ತೆ ಲಾ ಆ್ಯಂಡ್ ಲೆಜಿಸ್ಲೇಷನಲ್ಲಿ. ಇದು ಫಸ್ಟ್ ರೀಸನ್ ಆಗಿರುತ್ತೆ. ಇಟ್ ವಾಸ್ ಆಲ್ಸೋ ಎ ಟ್ರಿಬ್ಯೂಟ್ ಟು ಹೀಸ್ ವಿಷನ್ ಆಫ್ ಸೋಷಿಯಲ್ ಜಸ್ಟಿಸ್. ಅದರ ಜೊತೆಗೆ ಒಂದು ಸಾಮಾಜಿಕ ನ್ಯಾಯದ ಒಂದು ಪರಿಕಲ್ಪನೆ ಅವರಲ್ಲಿ ಇರುತ್ತೆ, ಅದಕ್ಕಾಗಿ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಡಾಕ್ಟರ್ ಅಂಬೇಡ್ಕರ್ ಹ್ಯಾಡ್ ಕಂಡಕ್ಟೆಡ್ ಹಿಸ್ ಓನ್ ಕ್ಯಾಂಪೇನ್ಸ್ ಅಗೇನ್ಸ್ಟ್ ಸೋಷಿಯಲ್ ಇನ್ಜಸ್ಟಿಸ್. ಸಮಾಜದಲ್ಲಿರ್ತಕ್ಕಂತಹ ಅನ್ಯಾಯದ ವಿರುದ್ಧ ತಮ್ಮದೇ ಆಗಿರ್ತಕ್ಕಂತಹ ಕ್ಯಾಂಪೇನ್ಗಳನ್ನು ಕೂಡ ಅವರು ಕಂಡಕ್ಟ್ ಮಾಡಿರ್ತಾರೆ ಆಲ್ರೆಡಿ. ಸೊ ಈ ಕಾರಣಗಳಿಂದಾನೇ ನೆಹರೂರವರು ಅಂಬೇಡ್ಕರ್ ಅವ್ರನ್ನ ಫಸ್ಟ್ ಲಾ ಮಿನಿಸ್ಟರ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಕ್ವೆಶನ್ ನಂಬರ್ 20. ವೈ ಡಿಡ್ ಆಂಟ್ ಸುಶೀಲಾ ಸಜೆಸ್ಟ್ ಎ ವಾಕ್ ಇನ್ ದ ಪಾರ್ಕ್ ಟು ಸ್ಮಿತಾ? ಸ್ಮಿತಾಳನ್ನು ಹೋಗಮ್ಮ ನೀನು ಏನು ಪಾರ್ಕಲ್ಲಿ ಸ್ವಲ್ಪ ವಾಕ್ ಮಾಡು ಅಂತೇಳಿ ಆಂಟ್ ಸುಶೀಲಾ ಸಜೆಸ್ಟ್ ಮಾಡ್ತಾಳೆ. ಯಾವ ಕಾರಣದಿಂದ ಅಂತ ಕೇಳಿದರೆ, ಸೊ ಈಗ ತಮ್ಮನನ್ನು ಕರೆದುಕೊಂಡು ಆ ಒಂದು ಕನ್ಸರ್ಟ್ಗೆ ಹೋಗಲಿಕ್ಕೆ ಅವಳಿಂದ ಸಾಧ್ಯ ಆಗ್ತಾ ಇರೋದಿಲ್ಲ, ಯಾಕೆಂದರೆ ಹಿ ವಾಸ್ ಕ್ಯಾನ್ಸರ್ ಪೇಷಂಟ್. ಸೊ ತಾನೊಬ್ಬಳೇ ಹೋಗೋದು ಹೇಗೆ ಅಂತಕ್ಕಂತಹ ಚಿಂತೆ ಇರುತ್ತೆ. ಹಾಗಾಗಿನೇ ಅವಳು ಏನು ಮಾಡ್ತಾಳೆ, ಬೇಜಾರು ಮಾಡ್ಕೊಂಡಿರ್ತಾಳೆ. ಸೊ ಶಿ ವಾಸ್ ಫೀಲಿಂಗ್ ಬ್ಯಾಡ್, ದಟ್ಸ್ ವೈ ಆಂಟ್ ಸಜೆಸ್ಟೆಡ್ ಅಂತೇಳಿ ಇಲ್ಲಿ ಆನ್ಸರ್ ಇದೆ. ಯು ಕ್ಯಾನ್ ರೈಟ್ ಇಟ್ ಡೌನ್. ಕ್ವೆಶನ್ ನಂಬರ್ 21. ವೈ ಡಸ್ ಕೆಲ್ಲಿಸ್ ಬರೋಕ್ ಫೀಲ್ ದಟ್ ಸೈನ್ಸ್ ಈಸ್ ದ ಇಂಡಿಸ್ಪೆನ್ಸಿಬಲ್ ಗಾರ್ಡಿಯನ್ ಆ್ಯಂಡ್ ಕೇರ್ ಟೇಕರ್ ಆಫ್ ಹ್ಯೂಮ್ಯಾನಿಟಿ? ಸೊ ಈ ಒಂದು ಸೈನ್ಸ್ ಅಂತಕ್ಕಂಥದ್ರಿಂದ ಮನುಷ್ಯನ ಒಂದು ಅಸ್ತಿತ್ವಕ್ಕೆ ಯಾವ ರೀತಿ ಉಪಯೋಗ ಇದೆ ಅಂತಕ್ಕಂಥದ್ದನ್ನೇ ಇಲ್ಲಿ ನಾವು ಆನ್ಸರ್ನ ಬರೀಬೇಕಾಗುತ್ತೆ. ಮೊದಲನೇದಾಗಿ ಗಮನಿಸಿ, ಅದು ನಮ್ಮ ಗಾರ್ಡಿಯನ್ ಆಗಿದೆ, ಕೇರ್ ಟೇಕರ್ ಆಗಿದೆ. ಯಾಕೆಂದರೆ ಸೈನ್ಸ್ ಓನ್ಲಿ ದಟ್ ಕ್ಯಾನ್ ಎನ್ಶೂರ್ ದಟ್ ವಿ ಮೂವ್ ವಿತ್ ಟೈಮ್ ಸೇಫ್ಲಿ. ಸಮಯ ಕಳೆದ ಹಾಗೆ ನಾವು ಸೇಫಾಗಿ ನಮ್ಮ ಲೈಫನ್ನು ಲೀಡ್ ಮಾಡಬೇಕು ಅಂದರೆ ಸೈನ್ಸ್ ಅಂತಕ್ಕಂಥದ್ದು ಬೇಕಾಗುತ್ತೆ. ಸೈನ್ಸ್ ಕ್ಯಾನ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದ ಟ್ರೆಮರ್ಸ್ ಕಾಸ್ಡ್ ಬೈ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ಸ್ ಆ್ಯಂಡ್ ನ್ಯಾಚುರಲ್ ಅರ್ತ್ಕ್ವೇಕ್ಸ್ ಅಂತೇಳಿ. ಅಂದರೆ ನ್ಯಾಚುರಲ್ ಟ್ರೆಮರ್ಸ್ ಅಂದರೆ ಭೂಕಂಪ ಇರ್ಬೋದು, ಅಥವಾ ಯಾವುದೋ ಒಂದು ಬಾಂಬ್ ಹಾಕಿದರೆ ಅದರಿಂದ ಭೂಮಿ ನಡುಗ್ಬೋದು. ಯಾವ ಕಾರಣದಿಂದ ಅರ್ತ್ಕ್ವೇಕ್ ಆಗಿದೆ ಅಂತಕ್ಕಂಥದ್ದನ್ನು ಕಂಡುಹಿಡಿಬೇಕು ಅಂದರೆ ಸೈನ್ಸ್ ಬೇಕಾಗುತ್ತೆ. ಸೈನ್ಸ್ ಕ್ಯಾನ್ ಗಿವ್ ಅಸ್ ನ್ಯೂ ಸೋರ್ಸಸ್ ಆಫ್ ಎನರ್ಜಿ. ಅದ್ರ ಜೊತೆಗೆ ಸೈನ್ಸಿಂದ ಏನು ಲಾಭ ಇದೆ ನೋಡಿ, ನಮ್ಮ ಎನರ್ಜಿ ಏನು ಬೇಕಾಗುತ್ತಲ್ವ, ಪ್ರಾಕೃತಿಕ ಒಂದು ಶಕ್ತಿಗಳು ಅಂತ ಕರಿತೇವೆ, ಅದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಅದರ ಜೊತೆಗೆ ನ್ಯೂ ಮಿನರಲ್ ಡೆಪಾಸಿಟ್ಸ್ ಅದಕ್ಕೂ ಕೂಡ ಬೇಕು. ಎಫಿಷಿಯೆಂಟ್ ಡಿಫೆನ್ಸ್ ಫ್ರಮ್ ಟೆರರಿಸಮ್, ಭಯೋತ್ಪಾದನೆಯಿಂದ ರಕ್ಷಣೆಗೋಸ್ಕರನೂ ಕೂಡ ಸೈನ್ಸ್ ಬೇಕಾಗುತ್ತೆ ಈ ಒಂದು ವೆಪನ್ಸ್ಗಳನ್ನು ಇನ್ವೆಂಟ್ ಮಾಡಲಿಕ್ಕೆ. 22. ಹೌ ಡಸ್ ದ ಪೋಯಮ್ ಕಾಂಟ್ರಾಸ್ಟ್ ದ ಲ್ಯಾಂಡ್ಸ್ ಪೇಷನ್ಸ್ ವಿತ್ ಹ್ಯೂಮನ್ ಬಿಹೇವಿಯರ್? ಮನುಷ್ಯನ ಒಂದು ಬಿಹೇವಿಯರ್ ಯಾವ ರೀತಿ ಭೂಮಿ, ಲ್ಯಾಂಡ್ ಅಂದರೆ ನಾವು ಭೂಮಿ ಅಂತ ಕರಿತೇವೆ, ಅಂದರೆ ಈ ಭೂತಾಯಿ ಎಷ್ಟೊಂದು ತಾಳ್ಮೆಯಿಂದ ಇರ್ತಾಳೆ. ಮನುಷ್ಯ ಏನೆಲ್ಲ ತೊಂದರೆಯನ್ನು ಕೊಟ್ಟರು ಕೂಡ ಭೂತಾಯಿ ಎಲ್ಲವನ್ನು ಸಹಿಸ್ಕೊಳ್ತಾಳೆ. ಅದರ ಬಗ್ಗೆ ಇಲ್ಲಿ ಬರಿಬೇಕಾಗುತ್ತೆ. ಸೊ ಹ್ಯೂಮನ್ ಬೀಯಿಂಗ್ಸ್ ಆರ್ ಟ್ರಬಲಿಂಗ್ ದ ಅರ್ತ್, ದೇ ಸೇ ದ್ಯಾಟ್ ದೇ ಓನ್ ದ ಲ್ಯಾಂಡ್. ನಮ್ಮದೇ ಭೂಮಿ, ನಾವೇ ಯಜಮಾನರು ಅಂಥೇಳಿ ಹೇಳ್ತಾರೆ. ದೇ ಅಕ್ಯುಪೈ ದ ಲ್ಯಾಂಡ್, ಭೂಮಿಯನ್ನು ವಶಪಡಿಸ್ಕೊಳ್ತಾರೆ. ಪ್ಲಾಂಟ್ ಟ್ರೀಸ್, ಗ್ರೋ ಫ್ರೂಟ್ಸ್ ಆ್ಯಂಡ್ ಗ್ರಾಸ್, ಉಳುಮೆ ಮಾಡ್ತಾರೆ, ಹಣ್ಣುಗಳನ್ನು ಬೆಳೀತಾರೆ, ಮರಗಳನ್ನು ಬೆಳೆಸ್ತಾರೆ, ಹುಲ್ಲನ್ನು ಬೆಳೀತಾರೆ. ದ ಚಿಲ್ಡ್ರನ್ ಡಾನ್ಸ್ ಆ್ಯಂಡ್ ಪ್ಲೇ ಆನ್ ದ ಲ್ಯಾಂಡ್, ಮಕ್ಕಳು ಜನರು ವಾಕ್ ಮಾಡ್ತಾರೆ, ಡಾನ್ಸ್ ಮಾಡ್ತಾ ಇದ್ದಾರೆ. ದ ಸೋಲ್ಜರ್ಸ್ ಕಮ್ ವಿತ್ ಗನ್ಸ್ ಫೈಟಿಂಗ್ ಫಾರ್ ದ ಲ್ಯಾಂಡ್. ಸೋಲ್ಜರ್ಸ್ ಅಂದರೆ ಸೈನಿಕರು ಗನ್ನುಗಳನ್ನು ಹಿಡಿದುಕೊಂಡು ಫೈಟ್ ಮಾಡ್ತಾರೆ ಭೂಮಿಗೋಸ್ಕರ, ಗಡಿ ಭಾಗಗಳಲ್ಲಿ ಅಲ್ವಾ. ಅದೇ ರೀತಿ ಬಿಲ್ಡ್ ಫೆನ್ಸಸ್ ಅಂದರೆ ಬೇಲಿಗಳನ್ನು ಕೂಡ ನಿರ್ಮಾಣ ಮಾಡ್ತೇವೆ ಗಡಿಯನ್ನು ನಿರ್ಮಾಣ ಮಾಡ್ಕೊಳ್ಳಿಕ್ಕೆ. ಸೊ ಈ ರೀತಿ ಗಡಿ ಭಾಗಗಳನ್ನು ನಿರ್ಮಾಣ ಮಾಡೋದ್ರಿಂದ ಭೂತಾಯಿ ಹೇಳ್ತಾಳೆ, ನೀವು ನನ್ನನ್ನು ಸಫೋಕೇಟ್ ಆಗೋ ಹಾಗೆ, ಅಂದರೆ ಉಸಿರಾಟಕ್ಕೆ ತೊಂದರೆ ಆಗುವ ಹಾಗೆ ಮಾಡ್ತಾ ಇದ್ದೀರಿ ಅಂತೇಳಿ. ಇಷ್ಟೆಲ್ಲ ಮನುಷ್ಯ ಮಾಡಿದರೂ ಕೂಡ ಅದೆಲ್ಲವನ್ನು ಕೂಡ ಈ ಲ್ಯಾಂಡ್, ಭೂತಾಯಿ ಎಲ್ಲವನ್ನು ಸಹಿಸ್ಕೊಳ್ತಾಳೆ ತಾಳ್ಮೆಯಿಂದನೇ. ದ ಲ್ಯಾಂಡ್ ಬೇರ್ಸ್ ಎವ್ರಿಥಿಂಗ್ ಪೇಷಂಟ್ಲಿ. 23. How was the visit of Patil, the sub-inspector, helpful to Mohan's family? ಸಬ್-ಇನ್ಸ್ಪೆಕ್ಟರ್ ಪಾಟೀಲ್ ಅವರು ಮೋಹನ್ ಫ್ಯಾಮಿಲಿ ಏನು ವಿಸಿಟ್ ಮಾಡ್ತಾರೋ ಅದರಿಂದ ಯಾವ ರೀತಿ ಹೆಲ್ಪ್ ಆಯಿತು ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಸೊ ಅವ್ರು ಏನು ಮಾಡ್ತಾರೆ, ಪಾಟೀಲ್ ಅವರು ಹೋಗಿಬಿಟ್ಟು ಅವರ ಮನೆಯಲ್ಲಿರ್ತಕ್ಕಂತಹ ಒಂದು ಸೈಕ್ಲೋ ಸ್ಟೈಲಿಂಗ್ ಮಷೀನ್ ಏನಿರುತ್ತೋ ಅದನ್ನು ಬಚ್ಚಿಡಲಿಕ್ಕೆ ಹೆಲ್ಪ್ ಮಾಡ್ತಾರೆ, ಅದನ್ನು ತೆಗೆದುಕೊಂಡು ಹೋಗ್ತಾರೆ. ಯಾಕೆ ತೆಗೆದುಕೊಂಡು ಹೋಗ್ತಾರೆ ಅಂದರೆ, ಅವತ್ತು ಪೊಲೀಸ್ ರೈಡ್ ನಡೀತಾ ಇರುತ್ತೆ ಅವರ ಒಂದು ಫ್ಯಾಮಿಲಿ ಮೇಲೆ. ಒಂದು ವೇಳೆ ಆ ಒಂದು ಪೊಲೀಸರು ಬಂದು ಈ ಒಂದು ಸೈಕ್ಲೋ ಸ್ಟೈಲಿಂಗ್ ಮಷೀನನ್ನು ಮೋಹನ್ಸ್ನ ಮನೆಯಲ್ಲಿ ಕಂಡಿದ್ರೆ ಆ ಎಲ್ಲ ಸದಸ್ಯರನ್ನು ಕೂಡ ಅವರು ಅರೆಸ್ಟ್ ಮಾಡ್ಕೊಂಡು ಹೋಗ್ತಕ್ಕಂತಹ ಚಾನ್ಸ್ ಇತ್ತು. ಸೊ ಅದನ್ನು ತಪ್ಪಿಸಿರ್ತಕ್ಕಂಥವ್ರು ಯಾರಪ್ಪ ಅಂದರೆ ಸಬ್-ಇನ್ಸ್ಪೆಕ್ಟರ್ ಪಾಟೀಲ್ ಅವರಾಗಿದ್ದಾರೆ. ಸೊ ಈ ರೀತಿ ಹೆಲ್ಪ್ ಮಾಡ್ತಾರೆ, ಅದನ್ನೇ ನೀವು ಬರೀಬೇಕು ವಿದ್ಯಾರ್ಥಿಗಳೇ.
ವಾಟ್ ಹಾರ್ಡ್ಶಿಪ್ಸ್ ಡಿಡ್ ಡಿಕ್ಕಿ ಡೋಲ್ಮಾ ಫೇಸ್ ಇನ್ ಹರ್ ಅರ್ಲಿ ಲೈಫ್? ಯಾವೆಲ್ಲ ತೊಂದರೆಗಳನ್ನು ಜೀವನದ ಆರಂಭದಲ್ಲಿ ಡಿಕ್ಕಿ ಡೋಲ್ಮಾ ಅವರು ಅನುಭವಿಸಿದ್ರು ಅಂತಕ್ಕಂಥದ್ದನ್ನು ಬರಿಬೇಕಾಗುತ್ತೆ. ಸೊ ಎರಡರಲ್ಲಿ ಒಂದನ್ನು ಬರಿಬೇಕು ವಿದ್ಯಾರ್ಥಿಗಳೇ. ಸೊ ಮೊದಲನೇದಾಗಿ ನೋಡಿ, ಅಟ್ ದ ಏಜ್ ಆಫ್ 11 ಅಂದರೆ ಕೇವಲ 11 ವರ್ಷದವರು ಇದ್ದಾಗಲೇ ಡಿಕ್ಕಿ ಡೋಲ್ಮಾ ಅವರು ತಮ್ಮ ಮದರ್ ಮತ್ತು ಬ್ರದರ್ನ ಕಳೆದುಕೊಳ್ತಾರೆ. ತಾಯಿ ಮತ್ತು ತನ್ನ ಸಹೋದರರನ್ನು ಕಳೆದುಕೊಳ್ತಾರೆ. ವೆನ್ ಶಿ ವಾಸ್ ಗೆಟ್ಟಿಂಗ್ ರೆಡಿ ಫಾರ್ ದ ಫೈನಲ್ ಫ್ರಂಟಿಯರ್ ಹರ್ ಫಾದರ್ ವಾಸ್ ಆಲ್ಸೋ ಬೆಡ್ ರಿಡನ್. ತಂದೆ ಕೂಡ ಅನಾರೋಗ್ಯಕ್ಕೆ ಒಳಗಾಗ್ತಾ ಇದ್ದಾರೆ. ಇವಳು ಒಂದು ಮೌಂಟೇನರಿಂಗನ್ನು ಟ್ರೈನ್ ಅಪ್ ಮಾಡಿಕೊಂಡು ರೆಡಿ ಆಗ್ತಾ ಇರಬೇಕಾದ್ರೆ ಒಂದು ಹಾಸ್ಪಿಟ್ಲಿಗೆ ಅಂತೇಳಿ ತುಂಬಾ ದುಡ್ಡು ಬೇಕಾಗಿರುತ್ತೆ ಫಾರ್ ಹಿಸ್ ಫಾದರ್ಸ್ ಟ್ರೀಟ್ಮೆಂಟ್. ಸೊ ಇವೆಲ್ಲ ಕೂಡ ತೊಂದರೆಗಳಾಗಿರ್ತವೆ, ಇವನ್ನ ಬರಿಬೇಕು ವಿದ್ಯಾರ್ಥಿಗಳೇ. 24. ಹೌ ವಾಸ್ ಹನೀಫ್ ಏಬಲ್ ಟು ಕೀಪ್ ಹಿಮ್ಸೆಲ್ಫ್ ಚಿಯರ್ಫುಲ್ ಥ್ರೂಔಟ್? ಹನೀಫ್ ತನ್ನನ್ನು ತಾನು ಯಾವ ರೀತಿ ಸಂತೋಷವಾಗಿ ಇಟ್ಕೊಳ್ತಿದ್ದ ಅಂತಕ್ಕಂಥದ್ದನ್ನು ಬರಿಬೇಕು. ಅಂದರೆ ಅವ್ರಿಗೆ ಇರ್ತಕ್ಕಂತಹ ಸ್ಕಿಲ್ಸನ್ನು ಇಲ್ಲಿ ಬರಿಬೇಕಾಗುತ್ತೆ. ಸೊ ಯಾವೆಲ್ಲ ಸ್ಕಿಲ್ಸ್ ಇತ್ತು, ಏನೇನು ಮಾಡ್ತಾ ಇದ್ದರು ನೋಡಿ. ಹನೀಫ್ ಡ್ಯಾಬಲ್ಡ್ ಇನ್ ಆರ್ಟ್, sketched very well, made beautiful cards out of waste material, read a great deal and loved playing the drums. ಇಷ್ಟು ಪಾಯಿಂಟ್ಸ್ಗಳನ್ನು ಬರೀಬೇಕು. ಮೊದಲು ನೋಡಿ, ಹನೀಫ್ ಡ್ಯಾಬಲ್ಡ್ ಇನ್ ಆರ್ಟ್, ಪಾಯಿಂಟ್ ವೈಸ್ ನೆನಪಿಟ್ಕೊಂಬಿಡಿ. sketched very well, ಮೇಡ್ ಬ್ಯೂಟಿಫುಲ್ ಕಾರ್ಡ್ಸ್ ಔಟ್ ಆಫ್ ವೇಸ್ಟ್ ಮೆಟೀರಿಯಲ್, ರೀಡ್ ಎ ಗ್ರೇಟ್ ಡೀಲ್. ಸುಮಾರು 4 ಪಾಯಿಂಟ್ ಸಿಗ್ತಾ ಇದೆ. ಅದ್ರ ಜೊತೆಗೆ ಲೌಡ್ ಪ್ಲೇಯಿಂಗ್ ದ ಡ್ರಮ್ಸ್ ಇದು ಕೂಡ ಬರುತ್ತೆ. ಅಂದರೆ ಟೋಟಲ್ ಇಲ್ಲಿ 5 ಅವ್ರಿಗಿರ್ತಕ್ಕಂತಹ ಒಂದು ಹವ್ಯಾಸಗಳಿದ್ದಾವೆ. ಇವುಗಳನ್ನು ನೆನಪಿಟ್ಕೊಳ್ಳಿ. ಇನ್ನು ಆಯ್ಕೆ ಇದೆ, ವಾಟ್ ಚೇಂಜಸ್ ಕೇಮ್ ಓವರ್ ವಾಂಗ್ಜಿಯಾ ಆಸ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಕಡಾಸ್ ಟೀಮ್? ಆ ಒಂದು ಬರ್ಡ್ ಆಫ್ ಹ್ಯಾಪಿನೆಸ್ ವಾಂಗ್ಜಿಯಾನ ಮೇಲೆ ತನ್ನ ರೆಕ್ಕೆಗಳಿಂದ ಕರಾಸ್ಟ್ ಏನು ಮಾಡುತ್ತೋ ಆಗ ಏನೆಲ್ಲ ಬದಲಾವಣೆ ಆಗ್ತವೆ ಅಂತಕ್ಕಂಥದ್ದನ್ನು ಬರಿಬೇಕಾಗುತ್ತೆ. ದ ಬರ್ಡ್ ಆಫ್ ಹ್ಯಾಪಿನೆಸ್ ಕರಾಸ್ಟ್ ವಾಂಗ್ಜಿಯಾ ಜೆಂಟ್ಲಿ ವಿತ್ ಇಟ್ಸ್ ವಿಂಗ್ಸ್ ಆ್ಯಂಡ್ ಸ್ಯಾಂಗ್ ಫಾರ್ ಹಿಮ್. ಮೊದಲೇ ನೋಡಿ, ಹಿಸ್ ಐ ಬಾಲ್ಸ್ ಫ್ಲೂ ಬ್ಯಾಕ್ ಟು ದೇರ್ ಸಾಕೆಟ್ಸ್. ಇವನು ಕಣ್ಣುಗಳನ್ನು ಏನು ಕಳೆದುಕೊಂಡಿರ್ತಾನೋ ವಾಂಗ್ಜಿಯಾ, ಆ ಕಣ್ಣುಗಳು ಅಂದರೆ ಕಣ್ಣುಗುಡ್ಡೆಗಳು ವಾಪಸ್ ಬರ್ತವೆ. ಹಿ ಕುಡ್ ಸಿ ಮಚ್ ಮೋರ್ ಬ್ರೈಟ್ಲಿ ದ್ಯಾನ್ ಬಿಫೋರ್. ಆ ಕಣ್ಣುಗಳು ಬಂದಾಗ ಮೊದಲಿಗೆ ಏನು ಕಣ್ಣು ಕಾಣಿಸ್ತಾ ಇತ್ತು ಅದಕ್ಕಿಂತನೂ ಕ್ಲಿಯರ್ ಆಗಿ ಈಗ ಜಗತ್ತು ಕಾಣಿಸ್ತಾ ಇದೆ. ಆ್ಯಂಡ್ ಆಲ್ ಈಸ್ ವೂಂಡ್ಸ್ ವರ್ ಹೀಲ್ಡ್. ಆ ಒಂದು ಪ್ರಯಾಣದಲ್ಲಿ ಅನೇಕ ಗಾಯಗಳಾಗಿರ್ತವೆ ಅವನ ಬಾಡಿ ಮೇಲೆ, ಅವೆಲ್ಲವೂ ಕೂಡ ಗುಣ ಆಗ್ತಾ ಇದ್ದಾವೆ. ಆ್ಯಂಡ್ ಹಿ ವಾಸ್ ಸ್ಟ್ರಾಂಗರ್ ದ್ಯಾನ್ ಎವರ್. ಮೊದಲಿಗೆ ಇರ್ತಕ್ಕಂತಹ ಪವರ್ಗಿಂತ ಈಗ ಪವರ್ಫುಲ್ ಪರ್ಸನ್ ಅವನಾಗಿದ್ದಾನೆ, ಸ್ಟ್ರಾಂಗ್ ಆಗಿದ್ದಾನೆ. ಸೊ ಇಷ್ಟು ಬದಲಾವಣೆ ಆಗ್ತವೆ. ಇನ್ನು 3 ಅಂಕದ ಪ್ರಶ್ನೆಗಳು. ಮೊದಲನೇದು ಹೀರೋ ಪಾಠದಿಂದ ಬಂದಿರತಕ್ಕಂಥದ್ದು. ಡಿಸ್ಕ್ರೈಬ್ ಸ್ವಾಮೀಸ್ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ ವೆನ್ ಹಿ ವಾಸ್ ಲೈಯಿಂಗ್ ಅಂಡರ್ ದ ಬೆಂಚ್. ಆ ಸ್ವಾಮಿ ಆ ಬೆಂಚ್ ಕೆಳಗಡೆ ಮಲಗಿದಾಗ ಅವನೇನೆಲ್ಲ ಡ್ರೆಡ್ಫುಲ್ ಅಂದರೆ ಅವನಿಗೆ ಭಯವನ್ನು ಹುಟ್ಟಿಸ್ತಕ್ಕಂತಹ ಒಂದು ಅನುಭವ ಆಗುತ್ತೋ ಅದರ ಬಗ್ಗೆ ನೀವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಅಂದರೆ ಅವನೇನು ಮಲಗಿರ್ತಾನೆ, ಆಗ ನಿದ್ದೆಗೆ ಹೋಗ್ತಾನೆ, ಅವನೇನು ನೋಡಿ ಫೀಲ್ ಸೇಫ್ ಅಂದರೆ ಸೇಫ್ ಆಗಿರೋಣ ಅಂತ ಆ ಬೆಂಚ್ ಕೆಳಗಡೆ ಮಲಗಿರ್ತಾನೆ. ಶಟ್ ಹಿಸ್ ಐಸ್ ಅಂದರೆ ನಿದ್ದೆಗೆ ಹೋಗ್ತಾ ಇದ್ದಾನೆ, ಬ್ಲ್ಯಾಂಕೆಟ್ ಹೊಚ್ಕೊಂಡು ಮಲಗಿದ್ದಾನೆ, ನಿದ್ದೆ ಕೂಡ ಜಾರಿದ್ದಾನೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ನೈಟ್ ಮೇರ್ ಒಂದು ಕೆಟ್ಟದಾಗಿರ್ತಕ್ಕಂತಹ ಕನಸು ಬೀಳ್ತಾ ಇದೆ. ಅದೇನಪ್ಪ ಅಂದರೆ ಎ ಟೈಗರ್ ವಾಸ್ ಚೇಸಿಂಗ್ ಹಿಮ್, ಒಂದು ಹುಲಿ ಅವನನ್ನು ಬೆನ್ನಟ್ಟಿರುತ್ತೆ. ಹಿ ಫೆಲ್ಟ್ ಹಿಸ್ ಫೀಟ್ ವಾಸ್ ಸ್ಟ್ರಕ್ ಟು ದ ಗ್ರೌಂಡ್. ಅವನ ಕಾಲುಗಳು ಮಣ್ಣಿನಲ್ಲಿ ಸಿಲುಕಿಕೊಂಡಂತಹ ಕನಸೋದಾಗಿರುತ್ತೆ. ಸೊ ಅವನು ಸಿಲುಕೊಂಡು ಬಿಡ್ತಾನೆ. ಆ ಒಂದು ಹುಲಿ ಏನು ಮಾಡುತ್ತೆ, ಅವನ ಮೇಲೆ ಜಂಪ್ ಮಾಡುತ್ತೆ. ಸಡನ್ಲಿ ದ ಟೈಗರ್ ಜಂಪ್ ಆನ್ ಹಿಮ್. ಅದರ ಜೊತೆ ನೋಡಿ, ಹಿ ಟ್ರೈ ಟು ಓಪನ್ ಹಿಸ್ ಐಸ್. ಸೊ ಆ ಒಂದು ಹುಲಿ ಜಂಪ್ ಮಾಡಿದ ತಕ್ಷಣನೇ ಇವನ ಮೇಲೆ ಆ ಕನಸಲ್ಲಿ ಕಣ್ಣನ್ನು ತೆರೆದು ನೋಡ್ತಾನೆ, ತನ್ನ ಅಜ್ಜಿಯನ್ನು ಹುಡುಕ್ತಾನೆ. ಆದರೆ ಅಜ್ಜಿಯಲ್ಲಿ ಇರೋದಿಲ್ಲ. ಆಗ ಏನು ಮಾಡ್ತಾನೆ, ಹಾಗೆ ಆ ಒಂದು ಬೆಂಚ್ ಬಿಟ್ಟು ಹೊರಗಡೆ ನೋಡಿದಾಗ ಅಲ್ಲಿ ಯಾವುದೋ ಒಂದು ಮೂವಿಂಗ್ ಆಬ್ಜೆಕ್ಟ್ ಅವನಿಗೆ ಕಾಣಿಸುತ್ತೆ. ಯಾರೋ ಹೊರಗಡೆ ತಿರುಗಾಡ್ದಂಗೆ ಆಗುತ್ತೆ. ಸೊ ಒಬ್ಬ ಯಾರಿರ್ತಾರಲ್ಲಿ, ಒಬ್ಬ ಬರ್ಗ್ಲರ್ ಬಂದಿರ್ತಾನೆ. ಆ್ಯಸ್ ಇಟ್ ಕೇಮ್ ನಿಯರ್, ಆ ಬರ್ಗ್ಲರ್ ಇವನ ಹತ್ತಿರ ಬಂದಾಗ ಹಾಗೆ ತೆಳ್ಕೊಂಡು ಅವನೇನು ಮಾಡ್ತಾನೆ, ಹೊರಗಡೆ ಬಂದು ಆ ಒಂದು ಬರ್ಗ್ಲರ್ನ ಅಪ್ಪಿಕೊಂಡು ಅವನ ಹಲ್ಲುಗಳಿಂದ ಕಾಲನ್ನು ಹಿಡಿದು ಕಚ್ಚಿಬಿಡ್ತಾನೆ. ಅದು ದೆವ್ವ, ನನ್ನನ್ನು ಕೊಲ್ಲಲಿಕ್ಕೆ ಬಂದಿದೆ, ರಾಕ್ಷಸ ಇದೆ ಇಲ್ಲಿ ಅಂತೇಳಿ ಅಂದ್ಕೊಂಡಿರ್ತಾನೆ. ಸೊ ಇಷ್ಟೆಲ್ಲ ಭಯಂಕರವಾಗಿರ್ತಕ್ಕಂತಹ ಒಂದು ಎಕ್ಸ್ಪೀರಿಯನ್ಸನ್ನು ಸ್ವಾಮಿ ಆ ಒಂದು ಬೆಡ್ ಕೆಳಗಡೆ ಅನುಭವಿಸ್ತಾನೆ. ಸೊ ಇದನ್ನೇ ನೀವು ಡೀಟೇಲಾಗಿ ಬರೀರಿ ವಿದ್ಯಾರ್ಥಿಗಳೇ. ಇನ್ನು ಮತ್ತೊಂದು ಪ್ರಶ್ನೆ 3 ಅಂಕಕ್ಕೆ ಸಂಬಂಧಪಟ್ಟಂತೆ. ಜಾಜ್ ಪ್ಲೇಯರಿಂದ ನಿಮಗೆ ವಿದ್ಯಾರ್ಥಿಗಳೇ 3 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಇದರ ಒಂದು ಸಮರಿಯನ್ನು ನೀವೆಲ್ಲ ಸ್ಕೂಲಲ್ಲಿ ಕಲ್ತ್ಕೊಂಡಿರ್ತೀರ. ತುಂಬ ಸಿಂಪಲಾಗಿ ಕಲಿಸಿರ್ತಾರೆ. ಒಂದು ವೇಳೆ ಕಲ್ತಿಲ್ಲ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಪಾಯಿಂಟ್ಸ್ಗಳನ್ನು ನೀವು ಬರೆದುಕೊಂಡು ಯು ಕ್ಯಾನ್ ಪ್ರಾಕ್ಟೀಸ್. ನೋಡಲಿಕ್ಕೆ ಅವನು ತುಂಬಾ ಅಷ್ಟೇನು ಚೆನ್ನಾಗಿ ಕಾಣಿಸೋದಿಲ್ಲ. ಅವನು ಅನ್ಶೇವನ್ ಫೇಸ್ ಇರುತ್ತೆ, ಸ್ಯಾಗಿಂಗ್ ಸ್ಟಮಕ್, ಹೊಟ್ಟೆ ನೇತಾಡ್ತಾ ಇರುತ್ತೆ. ಅವನು ಹಾಕಿರ್ತಕ್ಕಂತಹ ಬ್ಲೂ ಶರ್ಟ್ ಏನಿರುತ್ತೋ ಅದು ತುಂಬ ಓಲ್ಡ್ ಆಗಿರುತ್ತೆ, ಹರಿದೋಗಿರುತ್ತೆ. ನೆಕ್ಟೆ ಹಾಕ್ಕೊಂಡಿರ್ತಾನೆ, ಅದನ್ನು ಕೂಡ ಸರಿಯಾಗಿ ಹಾಕ್ಕೊಂಡಿರೋದಿಲ್ಲ. ಹಳೆ ಜಾಕೆಟ್ ಹಾಕ್ಕೊಂಡಿರ್ತಾನೆ.
ಮತ್ತು ಅವನ ಶೂಸ್ಗಳು ಕೂಡ ಹರಿದೋಗಿದ್ದಾವೆ. ಆ ಶೂಸ್ ಒಳಗಡೆ ಪೇಪರ್ಸನ್ನು ಫಿಲ್ ಮಾಡ್ಕೊಂಡಿದ್ದಾನೆ. ಅದರ ಜೊತೆಗೆ ಕೊರಳಲ್ಲಿ ಒಂದು ಸ್ಯಾಕ್ಸೋಫೋನನ್ನು ಹಾಕ್ಕೊಂಡಿದ್ದಾನೆ. ಇದು ನೋಡಲಿಕ್ಕೆ ಅವನು ಯಾವ ರೀತಿ ಕಾಣ್ತಾ ಇದ್ದ ಅಂತಕ್ಕಂತಹ ಮಾಹಿತಿ ಆಗಿರುತ್ತೆ. ಅದರ ಜೊತೆಗೆ ಮುಖದಲ್ಲೂ ಕೂಡ ತುಂಬಾ ವೇರಿ, ಅಂದರೆ ತುಂಬ ಟಯರ್ಡ್ ಆಗೋಗಿದ್ದಾನೇನೋ ಅನ್ನೋ ಒಂದು ಎಕ್ಸ್ಪ್ರೆಷನ್ ಅವನಲ್ಲಿ ಇರುತ್ತೆ. ಹಿ ಕೆಪ್ಟ್ ಹಿಸ್ ಹೆಡ್ ಡೌನ್, ಸೀಮ್ಡ್ ಲೈಫ್ಲೆಸ್, ತಲೆಯನ್ನು ತಗ್ಗಿಸಿ ಜೀವಂತಿಕೆ ಅಂದರೆ ಅವನ ಮುಖದಲ್ಲಿ ಕಳೆನೇ ಇರಲಿಲ್ಲ, ಆ ರೀತಿ ಕಾಣಿಸ್ತಾ ಇದ್ದ. ಆದರೆ ಯಾವಾಗ ಒಂದು ಸ್ಯಾಕ್ಸೋಫೋನನ್ನು ಎತ್ತಿಕೊಂಡು ತನ್ನ ಒಂದು ಲಿಪ್ಸ್ ಒಳಗಡೆ ಇಟ್ಕೊಂಡು ಒಂದು ಮ್ಯೂಸಿಕ್ಕನ್ನು ನುಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೋ ಆಗ ಇಡೀ ಜಗತ್ತೇ ಅವನಿಗೆ ಬದಲಾದ ಹಾಗೆ ಅನಿಸುತ್ತೆ. ಅವನೇನಂತ ಫೀಲ್ ಆಗ್ತಾನೆ ಅಂದರೆ ತಾನೊಬ್ಬ ಮೆಸೇಂಜರ್ ಆಫ್ ದ ಗಾಡ್ ಅಂದ್ಕೊಳ್ತಾನೆ. ತಾನು ಇಲ್ಲಿ ಬಂದಿರತಕ್ಕಂಥದ್ದು ದೇವರ ಒಂದು ಸಂದೇಶವನ್ನು ಇಲ್ಲಿ ನಾನು ಪಸರಿಸಲಿಕ್ಕೆ ಬಂದಿದ್ದೇನೆ ಅಂತೇಳಿ ಅಂದ್ಕೊಳ್ತಾನೆ. ಅದ್ರ ಜೊತೆಗೆ ಅವನ ಮೈಂಡ್ ಎಷ್ಟೊಂದು ರಿಲ್ಯಾಕ್ಸ್ ಆಗುತ್ತೆ ಅಂದರೆ ಒಂದು ಪಕ್ಷಿ ಆಕಾಶದಲ್ಲಿ ಯಾವ ರೀತಿ ಆಕಾಶದ ಎತ್ತರಕ್ಕೆ ಹಾರ್ತಾ ಹೋಗುತ್ತೋ ಆ ರೀತಿ ತಾನು ಒಂದು ಪಕ್ಷಿಯಾಗಿ ಬದಲಾಗ್ತಾ ಹೋಗ್ತಾರೆ. ಸೊ ಅಷ್ಟೊಂದು ಅದ್ಭುತವಾಗಿರ್ತಕ್ಕಂತಹ ಮ್ಯಾಜಿಕಲ್ ಪವರ್ ಆ ಒಂದು ಮ್ಯೂಸಿಕಲ್ಲಿ ಇರ್ತಕ್ಕಂಥದ್ದನ್ನು ಇಲ್ಲಿ ನಾವು ನೋಡ್ತೇವೆ. ಸೊ ಈ ರೀತಿ ಅವನ ಫಿಸಿಕಲ್ ಅಪಿಯರೆನ್ಸ್ ನೋಡಲಿಕ್ಕೆ ಯಾವ ರೀತಿ ಇದ್ದ, ಆ ಮ್ಯೂಸಿಕ್ಕನ್ನು ನುಡಿಸ್ಲಿಕ್ಕೆ ಸ್ಟಾರ್ಟ್ ಆದಮೇಲೆ ಯಾವ ರೀತಿ ಫೀಲ್ ಆಗ್ತಾನೆ. ಈ ಎರಡು ಕೀ ಪಾಯಿಂಟ್ಸ್ಗಳನ್ನು ನೀವು ನೆನಪಿಟ್ಕೊಂಡ್ರೆ ಯಾವುದೇ ಪ್ರಶ್ನೆ ಕೇಳಿದರೂ ಕೂಡ ಆ 3 ಅಂಕಗಳನ್ನು ಸುಲಭವಾಗಿ ಗಳಿಸಬಹುದು. ಇನ್ನು ಎಕ್ಸ್ಟ್ರಾಕ್ಟ್ಗೆ ಸಂಬಂಧಪಟ್ಟಂತೆ ಪ್ಲೀಸ್ ಹೆಲ್ಪ್ ಮೀ ಟೇಕ್ ಹರ್ ಟು ಹಾಸ್ಪಿಟಲ್ ಅಂತ ಕೇಳಿದ್ದಾರೆ. ಹೂ ರಿಕ್ವೆಸ್ಟೆಡ್ ದಿಸ್, ಇದನ್ನು ಹೇಳಿದವರು ಯಾರು, ರಿಕ್ವೆಸ್ಟ್ ಮಾಡ್ಕೊಂಡವರು ಅಂತೇಳಿ ಬಾಲೇಶ್ವರ್ ಮಿಶ್ರಾ, ಅಂದರೆ ರೋಮಾಯಿನ್ ಕೆಳಗಡೆ ಬಿದ್ದಿರ್ತಾಳೋ ಅವಳನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾನೆ. ಯಾರಲ್ಲಿ ಅಂತಕ್ಕಂಥದ್ದು ನೆಕ್ಸ್ಟ್ ಇದೆ. ಹೂ ಡಿಡ್ ದ ಸ್ಪೀಕರ್ ರಿಕ್ವೆಸ್ಟ್ ಟು ಹೆಲ್ಪ್, ಅಂದರೆ ಅಲ್ಲಿ ಏನು ಮೋಟರಿಸ್ಟ್ಸ್ ಅಂದರೆ ವೆಹಿಕಲ್ಸನ್ನು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತಾರಲ್ವ ಅವರ ಹತ್ರ ಏನು ಮಾಡ್ತಾ ಇದ್ದಾನೆ, ರಿಕ್ವೆಸ್ಟ್ ಮಾಡ್ಕೊಳ್ತಾನೆ. ಅವರ ರೆಸ್ಪಾನ್ಸ್ ಹೇಗಿತ್ತು ನೋಡಿ. ಹೌ ಡಿಡ್ ದೆ ರೆಸ್ಪಾಂಡ್, ನೋ ಒನ್ ಸ್ಟಾಪ್ಡ್, ಯಾರು ಕೂಡ ತಮ್ಮ ಒಂದು ವೆಹಿಕಲನ್ನು ಅಲ್ಲಿ ಸ್ಟಾಪ್ ಮಾಡಲಿಲ್ಲ. ಬಟ್ ಲೇಟರ್ ಎ ಟೆಂಪೋ ಟ್ರಕ್ ಡ್ರೈವರ್ ಸ್ಟಾಪ್ಡ್ ಅಂತಲೂ ಕೂಡ ನೀವು ಸೇರಿಸ್ಕೊಂಡು ಆನ್ಸರ್ನ ಬರೀಬಹುದು. ಶಾಲ್ ಸಿಂಪಲ್ ಮೆನ್ ಜಡ್ಜ್ ದೇರ್ ಬೆಟರ್ಸ್, ಅಂದರೆ ಸಿಂಪಲ್ ಮೆನ್ಗಳು ತಮಗಿಂತ ಉತ್ತಮರನ್ನು ಪ್ರಶ್ನೆ ಮಾಡಬಹುದಾ ಅಂತಕ್ಕಂತಹ ಸ್ಟೇಟ್ಮೆಂಟ್ ಇದಾಗಿದೆ, ಡಿಸ್ಕವರಿಯಿಂದ ಬಂದಿರೋದು. ಹೂ ಸೆಡ್ ದ ಅಬವ್ ವರ್ಡ್ಸ್, ಹೇಳಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತ ಕೇಳಿದರೆ ಕೊಲಂಬಸ್. ಹೂ ಡಸ್ ಸಿಂಪಲ್ ಮೆನ್, ಸಿಂಪಲ್ ಮೆನ್ ಅಂದರೆ ಯಾರು, ಆ ಒಂದು ನಾವಿಕರೇನಿದ್ರು ಸೀಮೆನ್ಗಳು ಅವರೇ ಆಗಿದ್ದಾರೆ. ವೆನ್ ಡಿಡ್ ದ ಸ್ಪೀಕರ್ ಸೇಸೋ, ಯಾವಾಗ ಹೇಳ್ತಾನೆ ಅಂತ ಕೇಳಿದ್ದಾರೆ. ದ ಸೀಮೆನ್ ವರ್ ಅನ್ವಿಲ್ಲಿಂಗ್ ಟು ಕಂಟಿನ್ಯೂ ದೇರ್ ವಾಯ್ಸ್, ಅವ್ರಿಗೆ ಆ ಒಂದು ವಾಯ್ಸ್, ಆ ಒಂದು ಸಮುದ್ರ ಮಾರ್ಗದಲ್ಲಿ ಏನು ಪ್ರಯಾಣವನ್ನು ಮಾಡ್ತಾ ಇದ್ರು ಅದನ್ನು ಮುಂದುವರಿಸಲಿಕ್ಕೆ ಅವ್ರಿಗೆ ಯಾರಿಗೂ ಕೂಡ ಇಷ್ಟ ಇಲ್ಲ. ಅಂತಹ ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾ ಇರ್ತಾರೆ, ದೇವರ್ ಆರ್ಗ್ಯೂವಿಂಗ್ ವಿತ್ ಕೊಲಂಬಸ್, ಕೊಲಂಬಸ್ ಜೊತೆ ಜಗಳ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಕೊಲಂಬಸ್ ಈ ರೀತಿ ಹೇಳ್ತಾನೆ ಅವ್ರಿಗೆ, ಯಾಕಂದರೆ ಇವನು ಹೇಳಿರೋದನ್ನು ಅವ್ರು ಕೇಳ್ತಾ ಇಲ್ಲ, ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ದಟ್ಸ್ ವೈ. ಇನ್ನು ಯು ವಾಂಟ್ ಟು ಡೂ ದಿಸ್ ಬ್ಯಾಡ್ಲಿ ಡೋಂಟ್ ಯು, ಇದನ್ನು ನೀನು ಮಾಡಲೇಬೇಕಾ, ಬಿಡೋದಿಲ್ಲ ಅಲ್ವಾ ಅಂಥೇಳಿ ಕೇಳ್ತಕ್ಕಂತಹ ಸ್ಟೇಟ್ಮೆಂಟ್ ಇದಾಗಿದೆ. ಸೊ ಇಲ್ಲಿ ಯು ಅಂದರೆ ಯಾರು, ಸತೀಶ್ ಗುಜ್ರಾಲ್ ಅವರು. ಯಾಕೆಂದರೆ ನೋಡಿ ಅವರ ತಂದೆ ಹೇಳ್ತಕ್ಕಂತಹ ಸ್ಟೇಟ್ಮೆಂಟ್ ಇದಾಗಿದೆ ವಿದ್ಯಾರ್ಥಿಗಳೇ. ಇವರೆಷ್ಟೇ ವಿರೋಧವನ್ನು ವ್ಯಕ್ತಪಡಿಸಿದರೂ ಕೂಡ ಅವನೇನು ಮಾಡ್ತಾ ಇರ್ತಾನೆ, ಡ್ರಾಯಿಂಗನ್ನು ಕಂಟಿನ್ಯೂ ಮಾಡ್ತಾ ಇರ್ತಾನೆ. ಆ ಒಂದು ಸಂದರ್ಭದಲ್ಲಿ ತಂದೆ ಈ ಒಂದು ಮಾತನ್ನು ಹೇಳ್ತಾರೆ. ಹೂಮ್ ವಾಸ್ ದಿಸ್ ಆಸ್ಕ್ಡ್ ಟು, ಯಾರಿಗೆ ಕೇಳಿದ್ದು ಅಂತೇಳಿ ಸತೀಶ್ ಗುಜ್ರಾಲ್ ಅವರಿಗೇನೆ ಕೇಳಿರ್ತಕ್ಕಂಥದ್ದು. ವಾಟ್ ಮೇಡ್ ದ ಸ್ಪೀಕರ್ ಆಸ್ಕ್ಸ್ ಸೊ, ಯಾವ ಕಾರಣದಿಂದ ಈ ರೀತಿ ಹೇಳ್ತಾರೆ ಅಂತ. ದೋ ಹಿಸ್ ಫಾದರ್ ಅಪೋಸ್ಡ್ ಡ್ರಾಯಿಂಗ್, ಅಂದರೆ ಆ ಡ್ರಾಯಿಂಗನ್ನು ಅಪೋಸ್ ಮಾಡಿದರೂ ಕೂಡ ಸತೀಶ್ ಗುಜ್ರಾಲ್ ಕಂಟಿನ್ಯೂಡ್ ಹಿಸ್ ಹ್ಯಾಬಿಟ್. ದಟ್ ಟೈಮ್ ಅವತಾರ್ ನರೇನ್ ಸೇಡ್ ದಿಸ್. 30 ಡೇ ಲೈಟ್ ವಿಲ್ ಬಿ ಆನ್ ದ ಸ್ವಿಚ್ ಆ್ಯಂಡ್ ವಿಂಟರ್ ಅಂಡರ್ ಲಾಕ್. ವೆರಿ ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟ್ ಅಂತಲೇ ಹೇಳ್ಬೋದು ವಿದ್ಯಾರ್ಥಿಗಳೇ. ಆಫ್ ಟು ಔಟರ್ ಸ್ಪೇಸಿಂದ ಯಾವುದಾದ್ರೂ ಒಂದು ಎಕ್ಸ್ಟ್ರಾಕ್ಟ್ ಖಂಡಿತವಾಗಲೂ ಬಂದೇ ಬರುತ್ತೆ. ಎಲ್ಲ ಎಕ್ಸ್ಟ್ರಾಕ್ಟ್ಗಳನ್ನು ಸರಿಯಾಗಿ ಕಲ್ತ್ಕೊಳ್ಳಿ ಈ ಒಂದು ಪೋಯಮಿಂದ. ವಾಟ್ ಡಸ್ ವಿಂಟರ್ ಅಂಡರ್ ಲಾಕ್ ಮೀನ್ ಅಂತ ಕೇಳಿದರೆ, ವಿಂಟರ್ ಅಂಡರ್ ಲಾಕ್ ಅಂದರೆ ಏನು ಅಂತ. ವಿಂಟರ್ ಅಂದರೆ ಚಳಿಗಾಲ, ಅಂಡರ್ ಲಾಕ್ ಅಂದರೆ ಏನು ಚೇಂಜ್ ಆಗದೇ ಇರೋದು ಅಂಥೇಳಿ ಅರ್ಥ ಮಾಡ್ಕೊಳ್ತೇವೆ. ಸೊ ಇದರ ಮೀನಿಂಗ್ ದೇರ್ ಆರ್ ನೋ ಚೇಂಜಸ್ ಇನ್ ದ ಸೀಸನ್ಸ್, ಯಾವುದೇ ಸೀಸನ್ ಕೂಡ ಅಲ್ಲಿ ಬದಲಾಗುವುದಿಲ್ಲ. ಅಂದರೆ ಸ್ಪೇಸಲ್ಲಿ ಯಾವಾಗಲೂ ಕೂಡ ವಿಂಟರ್ ಅಂತಕ್ಕಂಥದ್ದೇ ಫಿಕ್ಸ್ ಆಗಿರ್ತಕ್ಕಂಥದ್ದು. ವೇರ್ ವುಡ್ ದ ಅಬೌವ್ ಫಿನಾಮಿನಾ ಹ್ಯಾಪನ್, ಎಲ್ಲಿ ಈ ರೀತಿಯ ಘಟನೆ ನಡೆಯುತ್ತೆ ಅಂತ ಕೇಳಿದರೆ ಇನ್ ಸ್ಪೇಸ್, ಇನ್ ದ ಸ್ಪೇಸ್. ವೆನ್ ಡಸ್ ದ ಸ್ಪೀಕರ್ ಸೇ ದಿಸ್, ಯಾವಾಗ ಹೇಳ್ತಾರೆ, ವೆನ್ ದ ಪೋಯಿಟ್ ವಾಸ್ ಪ್ರಿಪೇರ್ ಟು ಗೋ ಟು ಔಟರ್ ಸ್ಪೇಸ್, ಅಂದರೆ ಅವ್ರು ಏನು ಸ್ಪೇಸ್ಗೆ ಹೋಗಲಿಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇರ್ತಾರೋ ಆ ಸಂದರ್ಭದಲ್ಲಿ ಹೇಳ್ತಾರೆ. ಇನ್ನು ಪ್ರೊಫೈಲ್ ರೇಟಿಂಗಿಗೆ ಸಂಬಂಧಪಟ್ಟಂತೆ 3 ಅಂಕ ಸುಲಭವಾಗಿ ಗಳಿಸ್ಬೋದು ವಿದ್ಯಾರ್ಥಿಗಳೇ. ಪ್ರೊಫೈಲನ್ನು ಯಾವ ರೀತಿ ಬರೆಯೋದು ಅಂತೇಳಿ ಆಲ್ರೆಡಿ ಡೀಟೇಲ್ ಆಗಿ ಒಂದೊಂದೇ ಪಾಯಿಂಟನ್ನು ತೆಗೆದುಕೊಂಡು ಯಾವ ರೀತಿ ಸೆಂಟೆನ್ಸ್ಗಳನ್ನು ಕನ್ಸ್ಟ್ರಕ್ಟ್ ಮಾಡಿ ಒಂದು ಪ್ಯಾರಾಗ್ರಾಫನ್ನು ಬರೀಬೇಕು ಅಂತ ಸಪ್ರೇಟಾಗಿ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಅವುಗಳನ್ನು ವಾಚ್ ಮಾಡಿ, ಒಂದು ವೇಳೆ ನಿಮಗೆ ಆ ವಿಡಿಯೋಗಳು ಸಿಗಲಿಲ್ಲ ಅಂದರೆ ಪ್ರೊಫೈಲ್ ರೇಟಿಂಗ್ ವಿಡಿಯೋ ಅಂತ ಕಮೆಂಟ್ ಮಾಡಿ. ಐ ವಿಲ್ ಸೆಂಡ್ ದ ಲಿಂಕ್ ಆಫ್ ದೋಸ್ ವಿಡಿಯೋಸ್ ಟು ಯು. ಇನ್ನು ಸ್ಟೋರಿ ಡೆವಲಪ್ಮೆಂಟ್
ಸೊ ಇದು ಕೂಡ ಸ್ವಲ್ಪ ಡಿಫಿಕಲ್ಟ್ ಅಂತೇಳಿ ಎಲ್ಲ ವಿದ್ಯಾರ್ಥಿಗಳು ಭಯಪಡ್ತೀರಾ. ಡೋಂಟ್ ಫಿಯರ್, ಬಿಕಾಸ್ ಯಾವ ರೀತಿ ಈಸಿಯಾಗಿ ಸ್ಟೋರಿಗಳನ್ನು ಒಂದೊಂದೇ ಪಾಯಿಂಟ್ ನೋಡಿ, ಇಲ್ಲೇನು 2 notorious thieves ಆನ್ ದ ಬುಕ್ ಲುಕ್ಔಟ್ ಫಾರ್ ಎ ಪ್ರೇ, ಈ ರೀತಿ ಒಂದೊಂದು ಪಾಯಿಂಟ್ ಏನಿರ್ತವೋ ಅವುಗಳನ್ನು ಒಂದು ಸೆಂಟೆನ್ಸ್ ಆಗಿಯೇ ಕನ್ವರ್ಟ್ ಮಾಡ್ಬೋದು. ಅದಕ್ಕೆ ಕೆಲವೊಂದಿಷ್ಟು ಟ್ರಿಕ್ಸ್ಗಳಿದ್ದಾವೆ. ಸೊ ಆ ಟ್ರಿಕ್ಸ್ಗಳನ್ನು ನೀವು ಕಲ್ತ್ಕೊಂಡ್ರೆ ಈಸಿಯಾಗಿ ಸ್ಟೋರಿ ಡೆವಲಪ್ಮೆಂಟ್ ಮಾಡಬಹುದು. ಸೊ ಅದನ್ನು ಕೂಡ ಸಪ್ರೇಟ್ ಆಗಿರೋ ವೀಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಒಂದು ವೇಳೆ ಇದರ ವೀಡಿಯೋಗಳು ಬೇಕಂದರೆ ಡೆವಲಪಿಂಗ್ ಸ್ಟೋರಿ ಅಂತೇಳಿ ಕಮೆಂಟ್ ಮಾಡಿ. ಐ ವಿಲ್ ಸೆಂಡ್ ದ ಈಸಿಯೆಸ್ಟ್ ವೀಡಿಯೋಸ್ ಲಿಂಕ್ಸ್ ಟು ಯು. ಪಿಕ್ಚರ್ ರೈಟಿಂಗು ಅಷ್ಟೇ ಸುಲಭವಾಗಿರ್ತಕ್ಕಂತಹ ಕೆಲವೊಂದಿಷ್ಟು ಸ್ಟ್ರಕ್ಚರ್ಗಳನ್ನು ನಿಮಗೆ ಕೊಟ್ಟಿದ್ದೇನೆ. ಆ ಸ್ಟ್ರಕ್ಚರ್ಗಳನ್ನು ಬರೆದುಕೊಂಡ್ಬಿಟ್ರೆ ಯಾವುದೇ ಪಿಕ್ಚರ್ ಕೊಟ್ಟರೂ ಕೂಡ ನೀವು ಸೆಂಟೆನ್ಸ್ಗಳನ್ನು ಕ್ರಿಯೇಟ್ ಮಾಡಿ ಒಂದು ಪ್ಯಾರಾಗ್ರಾಫನ್ನು ಬರೀಬಹುದು. ಇದು ಕೂಡ ಸುಲಭನೇ, 3 ಅಂಕಗಳನ್ನು ಈಸಿಯಾಗಿ ಗಳಿಸಬಹುದು. ಇಲ್ಲಿ ಮಾಡೆಲ್ ಆಗಿ ಒಂದು ಕೊಟ್ಟಿದ್ದೇನೆ, ಬಟ್ ಇದನ್ನು ಸಪ್ರೇಟಾಗಿ ಒಂದೊಂದೇ ಪಿಕ್ಚರ್ನ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡೋದು ಅನ್ನೋದನ್ನು ಕೂಡ ಸಪ್ರೇಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ ಮುಂದಿನ ದಿನಗಳಲ್ಲಿ. ಸೊ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಅಂದರೆ ಅಪ್ಲೋಡ್ ಮಾಡ್ತಕ್ಕಂತಹ ಎಲ್ಲ ವೀಡಿಯೋಗಳು ಕೂಡ ನಿಮಗೆ ಸುಲಭವಾಗಿ ಸಿಗ್ತವೆ. ಕೋಡ್ ಫ್ರಮ್ ಮೆಮೊರಿ 2 ಪಾಯಿಂಟ್ಗಳನ್ನು ಕೊಡಲಾಗಿದೆ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ದ ಬ್ಲೈಂಡ್ ಬಾಯ್ ಮತ್ತು ಕ್ವಾಲಿಟಿ ಆಫ್ ಮರ್ಸಿಯಿಂದ ಪ್ಯಾಸೇಜ್ ಕೂಡ ಪ್ರಶ್ನೆಯನ್ನು ಓದ್ಕೊಂಡು ಉತ್ತರಗಳನ್ನು ಕೀ ಪಾಯಿಂಟ್ಸ್ ಆಧಾರದಿಂದ ಉತ್ತರಗಳನ್ನು ಬರೀಬಹುದು. ಇವುಗಳನ್ನು ಗಮನಿಸಿ, ಇಲ್ಲಿ ಹೈಲೈಟ್ ಮಾಡಿದ್ದೇನೆ, ನೀವು ಕೂಡ ಗುರುತಿಸ್ಕೊಳ್ಳಿ. ಯಾಕೆಂದರೆ ನಿಮ್ಮ ಸ್ಕೂಲ್ಗಳಲ್ಲಿ ಏನು ಮಾಡ್ತಾರೆ, ಪ್ರಾಕ್ಟೀಸ್ಗೆ ಅಂತೇಳಿ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಇದೇ ಕ್ವೆಶ್ಚನ್ ಪೇಪರ್ಗಳನ್ನು ಕೊಟ್ಟಿರ್ತಾರೆ. ಸೊ ನಿಮಗೆ ಉತ್ತರಗಳನ್ನು ಹುಡುಕ್ಲಿಕ್ಕೆ ಈಸಿ ಆಗುತ್ತೆ ವಿದ್ಯಾರ್ಥಿಗಳೇ. ಇನ್ನು 4 ಅಂಕದ ಸುಮಾರು 3 ಪ್ರಶ್ನೆಗಳನ್ನು ಕೇಳಿರ್ತಾರೆ. ಇದರಲ್ಲಿ ಕೇವಲ 1 ಬರೆದರೆ ಸಾಕು, ಬಟ್ ಇಲ್ಲಿ 3ಕ್ಕೂ ಕೂಡ ನಿಮಗೆ ಉತ್ತರಗಳನ್ನು ಕೊಟ್ಟಿದ್ದೇನೆ. ಸಿಂಪಲ್ ಆಗಿರ್ತಕ್ಕಂತಹ ಉತ್ತರಗಳು ಇವಾಗಿದ್ದಾವೆ. ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರೀಯಿಂದ ಒಂದು ಕ್ವೆಶನ್ ಫಿಕ್ಸ್ ಆಗಿರುತ್ತೆ 4 ಅಂಕಕ್ಕೆ. ಒಂದು ವೇಳೆ ಅದನ್ನು ಬಿಟ್ಟರೆ ನೀವು ದ ಸಾಂಗ್ ಆಫ್ ಇಂಡಿಯಾದಿಂದನೂ ಕೂಡ ಬರೀಬಹುದು. ಅದರ ಜೊತೆಗೆ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟಿಂದನೂ ಕೂಡ ಒಂದು ಪ್ರಶ್ನೆಯನ್ನು ಕೇಳಿರ್ತಾರೆ. ಸೊ ನಿಮಗೆ ಸುಲಭ ಅಂತಕ್ಕಂಥದ್ದು ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರೀ ಮತ್ತು ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ನ ಸುಲಭ ಸಮರಿಗಳು ನಿಮಗೆ ಸಿಗ್ತವೆ. ಅವುಗಳನ್ನು ಸಪ್ರೇಟ್ ಆಗಿರೋ ವೀಡಿಯೋಗಳಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಆ ಪಾಯಿಂಟ್ಸ್ಗಳನ್ನು ಬರೆದುಕೊಳ್ಳಿ. ಪ್ರಶ್ನೆ ಹೇಗೆ ಬಂದರೂ ಕೂಡ ಎಲ್ಲ ಪ್ರಶ್ನೆಗೂ ಅದು ಉತ್ತರ ಆಗಲಿಕ್ಕೆ ಬರೋ ರೀತಿಯೇ ಆ ಒಂದು ಸೆಂಟೆನ್ಸ್ಗಳನ್ನು ಫ್ರೇಮ್ ಮಾಡಿದ್ದೇನೆ. ಇನ್ನು ಎಸ್ಸೆ ರೈಟಿಂಗ್, ಎಲ್ಲ ಎಸ್ಸೆಗಳನ್ನು ಕೂಡ ಒಂದೊಂದೇ ಎಸ್ಸೆಯನ್ನು ಸಪ್ರೇಟ್ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಲೆಟರ್ ರೈಟಿಂಗ್ ಕೂಡ 5 ಅಂಕಕ್ಕಿದೆ. ಡೋಂಟ್ ಮಿಸ್ ದಿಸ್ ಆಲ್ಸೋ. ವಿದ್ಯಾರ್ಥಿಗಳೇ, ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆಗಳನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಆಲ್ ದ ಬೆಸ್ಟ್.